ಕಾನೂನುಗಳನ್ನು ಕಲಿಯುತ್ತಾ ಜೊತೆಗೆ ಜನರಿಗೂ ಕೂಡ ಒಂದು ಜನಸ್ನೇಹಿ ಒಂದು ಪೊಲೀಸಿಂಗ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆ ಇರ್ಬೋದು ಅಥವಾ ಅಪರಾಧಗಳ ಒಂದು ತಡೆ ಇರ್ಬೋದು ಇಂಥ ಭಾಳಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ. ಸರ್ ಅವರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ಮಾನ್ಯ ಮೇಡಮ್ ಅವ್ರು DC ಮೇಡಮ್ ಅವ್ರ ಬಗ್ಗೆನೂ ಕೂಡ ಹೇಳಬೇಕಂತಂದರೆ, ಮೇಡಮ್ ಅವ್ರದ್ದು ಇಲ್ಲಿ ಟ್ರಾನ್ಸ್ಫರ್ ಆದ ನಂತರ ನಮ್ಮದು ಬ್ಯಾಚ್ಮೆಂಟ್ ಅವರೇ ಫೋನ್ ಮಾಡಿ ಹೇಳಿದರು, ಮೇಡಮ್ ನೀವು ಒಳ್ಳೆ DC ಮೇಡಮ್ ಅವರಿಗೆ ತಮಗೆ ಸಿಕ್ಕಿದ್ದಾರೆ ನೋಡ್ರಿ ಅಂತ ಹೇಳಿದರು. ಅಂತಂದರೆ ಮೇಡಮ್ ಅವರ ಒಂದು ಅಲ್ಲಿ ಜೊತೆಗೆ ಮೇಡಮ್ ಅವರು ರಾಯಚೂರಲ್ಲೂ ಕೂಡ ಮೇಡಮ್ ಪ್ರೊಫೆಷನರ್ ಇದರಲ್ಲಿ AC ಆಗಿ ಮಾಡಿದರು. ನಾನು ಕೂಡ SLO ಗುಲ್ಬರ್ಗದಲ್ಲಿದ್ದೆ. ಅವಾಗ ನಮ್ಮದು ಪ್ರಾಜೆಕ್ಟ್ ಡೈರೆಕ್ಟರ್ ಹೇಳ್ತಾ ಇದ್ರು ಮೇಡಮ್ ಅವ್ರ ಬಗ್ಗೆ ಬಹಳಷ್ಟು ಇದು ಅಧಿಕಾರಿ ಅಂತ ಅನ್ನಲ್ದೇನೆ ಬಹಳ ಕೆಲಸಗಳನ್ನು ಕೂಡ ಒಂದು ಕ್ಷಣ ಇದರಲ್ಲೇ ಭಾಳಷ್ಟು ಸೊಲ್ಯೂಷನ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಭಾಳಷ್ಟು ಫ್ರೆಂಡ್ಲಿ ನೇಚರ್ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮೇಡಮ್ ಅವ್ರ ಬಗ್ಗೆ ಹೇಳಿದ್ರು. ಭಾಳ ಖುಷಿ ಆಗ್ತದೆ. ಜೊತೆಗೆ ನಮ್ಮ ಒಂದು CO ಸರ್ ಅವರು ಕೂಡ ಎಲ್ಲರೂ ಕೂಡ ಒಂದು ಒಳ್ಳೆಯ ಒಂದು ಎಲ್ಲ ಅಧಿಕಾರಿಗಳಿಗೂ ಕೂಡ ತಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಧನ್ಯರಾಗಬೇಕಾಗ್ಯದ. ಇಂಥ ಒಂದು ಎಲ್ಲ ಒಂದು ನಮ್ಮ ಏನು 3 ಪಿಲ್ಲರ್ಸ್ ಅಂತ ನಾವು ಹೇಳ್ತೇವೆ, ಎಲ್ಲರೂ ಕೂಡ ಒಂದು ಪ್ರೀತಿ ವಿಶ್ವಾಸ ಮತ್ತು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಸೇರಿದ ಜನಸಾಗರವೇ ಸಾಕ್ಷಿ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಮಾನ್ಯರವರಿಗೂ ಮಾನ್ಯ ಗೋವಿಂದ ರೆಡ್ಡಿ ಸರ್ ಅವರಿಗೂ ಕೂಡ ಬಹಳ ಮುಂದೆ ಈಗ ತಾವು ಗದಗ ಜಿಲ್ಲಾಧಿಕಾರಿಗಳಾಗಿ ಹೋಗಿದ್ದು ಬಹಳಷ್ಟು ಖುಷಿಯಾಗಿದೆ. ಅಲ್ಲೂ ಕೂಡ ಏನೋ ಒಂದು ಹೊಸ ಬದಲಾವಣೆಗಳು ತರ್ತೀರಿ ಅನ್ನೋ ಒಂದು ಇದರಲ್ಲಿ ಜೊತೆಗೆ ತಮಗೂ ಮತ್ತು ತಮ್ಮ ಕುಟುಂಬ ಎಲ್ಲರಿಗೂ ಕೂಡ ಸುಖ ಶಾಂತಿ ಸಮೃದ್ಧಿ ಎಲ್ಲರೂ ಕೂಡ ಆರೋಗ್ಯ ಕೊಡಲಿ ಅಂತ ಹೇಳ್ತಾ ವೇದಿಕೆ ಮೇಲೆ ಇರುವಂಥ ಎಲ್ಲ ಅಧಿಕಾರಿಗಳಿಗೂ ಮತ್ತು ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ಸದಾಶಿವರ ನುಡಿಗಳನ್ನಾಡಿರುವಂತಹ ಸುರೇಖಾ ಮೇಡಮ್ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಮಾತನಾಡಿದ್ದಾರೆ, ಶ್ರೀ ಬಬ್ರುವಾಹನ್ ಬೆಳಂಗಿ VA ಸಂಘದ ಜಿಲ್ಲಾಧ್ಯಕ್ಷರು. ಅವರು ಒಂದು 2 ನಿಮಿಷದಲ್ಲಿ ತಮ್ಮ ಮಾತುಗಳನ್ನು ಮುಗಿಸ್ಬೇಕಂತ ಕೇಳ್ಕೊಳ್ತೀನಿ. ಈಗಾಗಲೇ ಈ ಒಂದು ಜಿಲ್ಲೆಯಲ್ಲಿ ಅತಿ ಸುಂದರ ಮತ್ತು ಚಿರಸ್ಮರಣೀಯವಾಗಿರತಕ್ಕಂಥ ಈ ಒಂದು ಸಂದರ್ಭ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ಈ ವಿಶೇಷ ಬೀಳ್ಕೊಡುಗೆ ಸಮಾರಂಭದ ಘನ ಕೇಂದ್ರ ಬಿಂದುವನ್ನು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಮಾನ್ಯ ಜಿಲ್ಲಾಧಿಕಾರಿಗಳೇ ಹಾಗೂ ಈ ಒಂದು ನೂತನವಾಗಿ ಆಯ್ಕೆಯಾಗಿರುವಂಥ ನೆಚ್ಚಿನ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಜಿಯವರೇ ಹಾಗೂ ವೇದಿಕೆ ಮೇಲಿರುವ ಮಾನ್ಯ ನಿರ್ಗಮಿತ SP ಸಾಹೇಬ್ರೆ ಹಾಗೂ ಈಗ ನೂತನವಾಗಿ ಆಗಿರುವ SP ಸಾಹೇಬ್ರೆ, ಮಾನ್ಯ ನಮ್ಮ ಸಹಾಯಕ ಆಯುಕ್ತರು ಬೀದರ್ ಹಾಗೂ ಸಹಾಯಕ ಆಯುಕ್ತರು ಬಸವ ಕಲ್ಯಾಣ್ ಮತ್ತು ಮಾನ್ಯ ಮೇಡಮ್ ಜಿಯವರೇ, ಈ ಒಂದು ಈಗ ವೇದಿಕೆಯಲ್ಲಿ ಭಾಳ ಕಡಿಮೆ ಸಮಯ ಪಟ್ಬಿಟ್ಟಿದ್ದಾರೆ. ನಮಗೆ ಏನೂ ಮಾತಾಡೋಂಥ ಪರಿಸ್ಥಿತಿ ಇಲ್ಲ ನಾವು. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಕುರಿತು ನಾವು ಮಾತಾಡ್ಬೇಕಂದ್ರೆ ಒಂದು ದಿನ ಮಾತಾಡಿದ್ರೆ ಸಾಕಾಗಲ್ಲ. ನಮಗೆ ಒಂದು ದಿನ ಕಂಟಿನ್ಯೂ ಮಾತಾಡಿದ್ವಿ ಮುಗಿಲಾರ್ದಂಥ ಪರಿಸ್ಥಿತಿ ಇದೆ. ಆದರೂ ಭಾಳ ಕಡಿಮೆ ಸಮಯ ಕೊಟ್ಟಿದ್ದಾರೆ. ಅದಕ್ಕೆ ಮಾನ್ಯ ಸಾಹೇಬ್ರ ಬರೆದಾಗ ಹೇಳ್ಬೇಕಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾಳ ಒಂದು ಸರಳ ಸಜ್ಜನಿಕೆ, ಏನದು ಎಲ್ಲಕ್ಕಿಂತ ಕಿರಿಯರಿಲ್ಲ ಅಂತಕ್ಕಂಥ ಒಂದು ಗಾದೆಯಂತೆ ಮಾನ್ಯ ಸಾಹೇಬ್ರು ಎಂದೂ ಭೀ ನಮ್ಮ ಪ್ರಕಾರ ನಾ DC ಇದ್ದೀನಿ ಅಂತ ಅನ್ಕೊಂಡಿಲ್ಲ ಅನ್ನಿಸ್ತದೆ ನನಗೆ. ಯಾಕ ಭಾಳ ಮಂದಿ ಅಂತಾರೆ ಸುಮ್ಮನೆ ಏನಿಲ್ಲವೇ DC ಅನ್ಕೋತಾರೆ. ಖುದ್ದು DC ಇದ್ರು ಸಹಿತ ಎಂದೂ ನಾ DC ಇದ್ದೀನಿ ಅನ್ಕೋಂಥ ಒಂದು ಭಾವನೆ ಇದ್ದೀನಿ ಅವ್ರ ಬಳಿ ಅಂತ. ಈ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ನಾವು ಏನು ಕೈ ಕೆಳಗೆ ಕೆಲಸ ಮಾಡಿದ್ದು ಭಾಳ ಹೆಮ್ಮೆ ಅನ್ನಿಸ್ತದೆ. ಒಂದು 2-3 ಸನ್ನಿವೇಶ ಹೇಳಕ್ಕೆ ಇಷ್ಟಪಡ್ತೀನಿ, ಏನು ಹೆಚ್ಚು ಮುಂದಕ್ಕೆ ಹೋಗಲ್ಲ. ಮಾನ್ಯ ಸಾಹೇಬರು ನಾವೇನು ಒಂದು ಕಚೇರಿ ಕೆಲಸದಲ್ಲಾಗಲಿ ಯಾವುದೇ ಕೆಲಸ ನಾವು DC ಆಫೀಸ್ಗೆ ಬರಬೇಕಾದ್ರೆ ನಮ್ಮ ತಹಸೀಲ್ ಆಫೀಸ್ ಮುಂದೆ ಲೆಕ್ಕ ಹಾಕ್ತೇವೆ ನಾವು ತಲಾಟಿಗಳು. DC ಆಫೀಸ್ ಕಡೆ ಹೋಗೋಣ ಬೇಡ, ಸಾಹೇಬ್ರ ಗಾಡಿ ಅದ ನಾನು ಇಲ್ಲ, ಆದ್ರೆ ಮುಂದೆ ನೋಡ್ತೇವೆ ಗಾಡಿ ಇತ್ತು ಹೋಗೋದಿಲ್ಲ ಕಡೆ ಹಿಂಗೆ CM ಈ ಕಡೆ ಹೋಗೋ ಬರಾಗ. ಅಕಸ್ಮಾತ್ ಗಾಡಿ ಇರಲಿಲ್ಲ ಒಳಗೆ ಹೋಗೋದಾಗಿ ನಾವೇ DC ಇದ್ದಾನೆ ಹಿಂಗೆ ಲೆಕ್ಕ ನಾವು. ಅಂತ ಒಂದು ಪರಿಸ್ಥಿತಿಯಲ್ಲಿ ಆಯ್ತಪ್ಪ ನೀವು ಭೀ ನಮ್ಮ ಮಕ್ಕಳಿದ್ದೀರಿ, ನಮ್ಮ ತಮ್ಮದಿರಿದ್ದೀರಿ, ಪ್ರತಿ ಸಾರಿ ಅಪ್ಪಿದಿರಿ ಅಂತ ಅವ್ರ ಸಂಬೋಧನೆ ನಮ್ಮ ಎಲ್ಲರಿಗೆ. ಅಪ್ಪಿ ಬರಪ್ಪ ಕೂತ್ಕೊಡ್ರಿ ಅಂತ ನಾವು ಪ್ರತಿ ಮೀಟಿಂಗ್ ಹೊರಗೋ ಹೆದರ್ತಿದ್ದೆವು. DC ಆಫೀಸ್ ಸಿಡಿ ಏರ್ಕೋತೋ ಮ್ಯಾಗ ಹೋಗತ್ತಾಗ ದಸ್ತಿ ಕೈದಾಗ ಮಾರಿಸಿ ಇಟ್ಕೊಂಬರೆ. ಇದು ಯಾಕೋ ಏನಂದ್ರೆ ಎನ್ಸುದಮ್ಮ ಪರಿಸ್ಥಿತಿ ಇತ್ತು. ಆದರೆ ಮನೆ ಸಾಹೇಬ್ರು ಬಂದಾಗ ನಾವು ಪ್ರತಿ ಒಂದು ಮೀಟಿಂಗಿಗೆ ಹೋಗ್ಬೇಕಾದ್ರೆ ಭಾಳ ಜೋಶದಿಂದ ಹೋಗ್ತಿದ್ದೆವು.
ಮೀಟಿಂಗ್ನ ಬರೀ ಇವತ್ತು ವಿ ಸಿ ಮತ್ತು ಸಾಹೇಬ್ ಬಂದಾಗ ನಮ್ಮ ಎ ಡಿ ಸಿ ಸಾಹೇಬ್ ಹೇಳ್ದಂಗೆ RRT ಮೀಟಿಂಗ್ ಇತ್ತು, ಸಾಹೇಬ್ ಕರೆದಾರ ಬರೋದು ನಾವು ಎಲ್ಲರೂ ಇಮಿಡಿಯೇಟಾಗಿ ಓಡ್ ಹೋಗೋದೆ ಡಿ ಸಿ ಆಫೀಸ್ದಾಗ ಹೋಗಿ ಕೂತ್ಕೊಳ್ಳೋದು. ಡಿ ಸಿ ಆಫೀಸ್ದಾಗ ಏನಾಗ್ತಿತ್ತು, ನಮ್ಮದು ಏನೇ ಪೆಂಡೆನ್ಸಿ ಇರಲಿ ಎಲ್ಲರೂ ಅದೇ ಡೈಲಾಗ, ನಿಂದ ಹೆಸರು ಅದು ಅಲ್ಲೇ ಉಳಿದವು ನಮ್ಮ ಆಸೆ ಅವು, ನಿಮ್ಮ ಹೆಸರು ನಮ್ಗೆ ಎಲ್ಲರೂ ಮಾಡ್ತೀವಿ. ಎಲ್ಲರೂ ಮಾಡ್ತೀವಿ. ಸಾಹೇಬ್ ಬೈಗಳು ಬೈತಿರು. ಹ್ಯಾಂಗೆ ಬೈತಿರಪ್ಪ ಅಂದ್ರೆ ಆ ಬೈಗಳು ಭೀ ಸ್ವೀಟ್ ಇರ್ತಿದ್ರು ನಮಗೆ. ಬೈಗಳು ಬಂದಂಗೆ ಅಲ್ಲದು, ಬೈಗಳು ಬೈದ್ರಿ ನಾಳೆಗೆ ಹ್ಯಾಂಗ ಮಾಡೋದಂತೆ ಅಲ್ಲದು, ಆ ಬೈಗಳು ಭೀ ಅಷ್ಟೇ ಸ್ವೀಟಾಗೆ ಬೈದು ಬಿಡ್ತಿರು. ಇಂಥ ಒಂದು ವ್ಯಕ್ತಿತ್ವ ಸಾಹೇಬ್ರದಿತ್ತು. ಅದಾದ ನಂತರದಲ್ಲಿ ನಾವು ಏನೇ ಒಂದು ಎಲ್ಲರೂ ಗ್ಯಾದರ್ ಮಾಡೋಣ ಏನು ಪ್ಲ್ಯಾನ್ ಮಾಡಿದ್ರು ಮನೆ ಸಾಹೇಬರು. ನಾವು ರಿಯಲಿ ಈ ಗ್ರಾಮ ಆಡಳಿತಾಧಿಕಾರಿಗಳು ತಲಾಟಿಗಳ ಕೆಲಸ ಅಂತೂ ಸಾಕಷ್ಟು ವಜ್ಜಿದ, ತಾವೆಲ್ಲರಿಗೂ ಗೊತ್ತದ. ನಾವು ಒಂದು ಕೆಲಸ ಮಾಡ ಇನ್ನೊಂದು 10 ಕೆಲಸ ನಮಗೆ ಪೆಂಡೆನ್ಸಿ ಸಂಗಟ ಇರ್ತವೆ ರೆಡಿ, ಇದು ಮಾಡಬೇಕು ನೀವು ಬೆನ್ನಿಗೆ ಅಂತೇಳಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಸಾಹೇಬ್ ಒಂದು ಕ್ರಿಕೆಟ್ ಪ್ಲ್ಯಾನ್ ಮಾಡಿದ್ರು, ಕ್ರಿಕೆಟ್ ಆಡಾಮಿ ಅಂತೇಳಿ. ನಮಗೆ ಹಿಂದೊಂದು ದಿನ 2010 ಅಪಾಯಿಂಟ್ಮೆಂಟ್ ಆದಾಗ ಇಲ್ಲಿ ಯಾವಾಗ್ರೆ ಸಾಹೇಬರು ಕಾಲ್ ಮಾಡಿದಾಗ, ಇನ್ನಿದ್ರೆ ನಮ್ಮ ಮೇಲಾಧಿಕಾರಿಗಳು ಕಾಲ್ ಮಾಡಿದಾಗ, ಎಲ್ಲಿದ್ರಪ್ಪ ಇವತ್ತು ಏನು ಮಾಡ್ತಾರೆ ಸರ್, ಕ್ರಿಕೆಟ್ ಆಡಿದ್ರೆ ಯಾಕೆ ಮಗನ ಕ್ರಿಕೆಟ್ ಆಡ್ತಿ, ಆಟ ಹಚ್ಚಿದ್ರೆ ಕ್ರಿಕೆಟ್ ಆಡೋ ಅಂಬಂಥ ಪರಿಸ್ಥಿತಿ ಇತ್ತು. ಅದು ಮುಂದೆ ಯಾವ ರೀತಿ ಬದಲಾವಣೆ ಆಯ್ತು ಅಂದ್ರೆ ಸಾಹೇಬ್ ಬಂದಾಗ ಇವತ್ತು ನೀ ಕ್ರಿಕೆಟ್ ಗ್ರೌಂಡಿಗೆ ಬರ್ತೇ ಬರಲ್ಲ ಹೇಳಂದಾಯ್ತು, ಬರ್ತೇ ಇಲ್ಲ. ರಿಯಲಿ ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಒತ್ತಡದಿಂದ ಸಾಕಷ್ಟು ರೆವೆನ್ಯೂನಲ್ಲಿ ಕಳೆದ ಒಂದು ವರ್ಷದಲ್ಲಿ 2023 ಜೂನ್ನಿಂದ 2024 ಜೂನ್ವರೆಗೆ ಸುಮಾರು 34ರಿಂದ 35 ಕಂದಾಯ ಅಧಿಕಾರಿಗಳ ಡೆತ್ ಆಗಿದ್ದಾರೆ ಒತ್ತಡದಿಂದ. ಒತ್ತಡದಲ್ಲಿ ಇನ್ನಿತರ ಇರ್ತಾವೆ ಹಾಗೇನಿಲ್ಲ, ಬಟ್ ಆ ರೀತಿ ಒಂದು ಇದರಾಗಿದ್ದಾಗ ನಾವು ಇವತ್ತಿನ ಶಕ್ತಿ ಸರ್ ಅಂತೀರ, ನಾನು ನೀನು ಹೊಟ್ಟಿ ಕಮ್ಮಿ ಮಾಡಿದ್ರೆ ಕರ್ಕೊತ ಒಳಗೆ ಕ್ರಿಕೆಟ್ದಾಗ ಇರ್ಲಿಕ್ಕಿಲ್ಲ, ಹೊಟ್ಟಿ ಕಡಿಮೆ ಬೇಕು. ಅದಕ್ಕೆ ನಾವು ಪ್ರಯತ್ನ ಪಟ್ಟಿ ಸ್ವಲ್ಪ ಆಟ ಗೀಟ ಆಡ್ಕೊಂಡು ನಾವೊಂದು ಸಾಹೇಬ್ರದಿಂದ ಈ ಒಂದು ವರ್ಷದ ಅವಧಿಯಲ್ಲಿ ನಾವೇನು ಇವಂತ ಆಕ್ಟಿವಿಟೀಸನ್ನು ಪ್ರಾರಂಭಿಸಿದೆವು. ನಮ್ಮ ಆವಿಷ್ಯ ನಾವೊಂದು 56 ವರ್ಷಕ್ಕೆ ಸಾಯ್ತೀನಪ್ಪ ಅಂದ್ರೆ ಅದು ಒಂದು 70ಕ್ಕೆ ಹೋಗ್ತೀನೋ ಅಂತಕ್ಕಂಥ ಧೈರ್ಯ ಬಂದ್ಬಿಟ್ಟ ನಮಗೆ ಸಾಹೇಬ್ರಿಗೆ. ಅದರಲ್ಲಿ ಮತ್ತೆ ಪ್ಲ್ಯಾನ್ ಮಾಡಿದ್ರು ಯಾವ ರೀತಿ ಮುಂದುವರೆದು. ಮೊನ್ನೆ SP ಸಾಹೇಬ್ರು ಬಂದರು, ಪ್ಲ್ಯಾನ್ ಮಾಡಿದ್ರು ಸರ್ ಅವನು ಅಣ್ತಂಬ್ರಿ ನಾವು ಜೋಡಿ ಎತ್ತುಗಳು. ಮೊನ್ನೆ SP ಸಾಹೇಬ್ ಬಂದಾಗ ಅವ್ರು ನೇರವಾಗಿ ಚೆನ್ನೋ ಎಲ್ಲಿಗೆ ಆಗಿಬಿಟ್ಟಿದ್ರು. ನೇರವಾಗಿ ನಮಗೆ ಭಾಳ ಖುಷಿ ಆಗಿತ್ತು. ಸಾಹೇಬ್ ನೋಡಿದಾಗ ನಾವು ಜೋಡಿ ಎತ್ತುಗಳು ಜೋಡಿ ಆನೆಗಳ ಜಿಲ್ಲಾಕ್ಕೆ ಅಂದಾಗ ನಮಗೆ ಖುಷಿ ಇತ್ತು. ಅವ್ರು ಬಂದಾಗ ಹೊರೊಂದು ಆಕ್ಟಿವಿಟೀಸ್ ಸಾಹೇಬ್ರ ಅಣ್ತಂಬ್ರಿಂದಾಗ ಭಾಳ ಖುಷಿ ಆಯಿತು. ಅವ್ರ ಇಬ್ಬರು ವ್ಯಕ್ತಿತ್ವ ನೋಡಿ ನಮಗೇನು ಅನಿಸ್ತಿತ್ತು, ನಾವು ಎಷ್ಟೊಂದು ದೋಸ್ತರಿಗೆ ಅನಾವಶ್ಯಕ ವಿಷಯಗಳನ್ನು ದೂರ ತಳೀವಿ. ಸುಮ್ಮನೆ ಸಣ್ಣ ವಿಷಯ ಯಾವ ಏನು ಹೇಳ್ತಾರೆ ಅವನಿಗೆ ಬಿಟ್ಕೊಟ್ಟು ಇವನೊಂದು ದೋಸ್ತ್ ಮಾಡೋದು, ಇಂಥ ಉದುರಿ ದೋಸ್ತನಿ ಮಾಡ್ಕೊತ ಹೊಂಟಿದ್ದೆವು. ಅದು ನಮಗೆ ಅರಿವಾಯಿತು, ಇದು ಹಿಂಗಲ್ಲ, ಅವ್ರದ್ದು ನೋಡಿ ನಮ್ಮದು ನಾವು ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದು ಗೊತ್ತಾಗಿ ಸಾಹೇಬ್ರ ವ್ಯಕ್ತಿತ್ವ ಹೇಗಿತ್ತಪ್ಪ ಅಂದ್ರೆ ನಾವು ನೋಡೋರಿಗೆ ಸಹಿತ ಅವರಿಂದ ನಮಗೆ ನಾವು ಪರಿವರ್ತನೆ ಆಗಬೇಕು. ಅಂಥ ಒಂದು ವ್ಯಕ್ತಿತ್ವ ಮತ್ತು ಅಂಥ ಒಂದು ಜೋಡಿ ಮೊನ್ನೆ SP ಸಾಹೇಬ್ರದ್ದು ಮೊನ್ನೆ D ಸಾಹೇಬ್ರದ್ದು ಇತ್ತು. ಈ ಒಂದು ವಿಚಾರಗಳನ್ನು ನಾವು ನೋಡ್ಕೋತ ಹೋದಾಗ ನಾವು ಭಾಳ ಸರಿ ಯಾವುದೇ ಕೆಲಸ ಮಾಡಿದಾಗ ಸಾಹೇಬ್ರು ಬರೋದಾಗ ಒಂದು ಏನೇ ಮಾಡಬೇಕು. ಮತ್ತು ನಾವು ಇನ್ನೊಂದೇನು ಕ್ರಿಕೆಟ್ದ ಪ್ಲ್ಯಾನ್ ಆಯಿತು. ಸ್ಟಾರ್ಟಿಂಗ್ದಾಗ ಮ್ಯಾಚ್ಗಳು ಚಾಲು ಅದು ಲೀಗ್ ಮ್ಯಾಚ್ ಟೈಪ್ ನಾವೆಲ್ಲ ಒಂದು 2 ಮ್ಯಾಚ್ SP ಸಾಹೇಬ್ರಿಗೆ ಸೋಲಿಸ್ಬಿಟ್ಟವು ನಾವು ರೆವೆನ್ಯೂದಾಗ. ಸೋಲಿಸ್ಬಿಟ್ಟಾಗ ಸಾಹೇಬರು ಒಂದು ಬೋಲ್ಡ್ ಸ್ಟೆಪ್ ತೊಗೊಂಡ್ಬಿಟ್ರು, ಇದು ಹಿಂಗೆ ಬಗೆಹರಿಯಲ್ಲಿ ನೋಡೋದು ಅಂತೇಳಿ ಇಡೀ ಜಿಲ್ಲಾದ ಟೀಮ್ ಮಾಡ್ಕೊಂಡ್ರು. ಆಲ್ ಜಿಲ್ಲಾ ಡಿಪಾರ್ಟ್ಮೆಂಟ್ ಕರೆಸಿ ಎಲ್ಲರಿಗೆ ಪದ್ಧತಿ ಪ್ರಕಾರ ಟ್ರೈನಿಂಗ್ ಕೊಡಿಸ್ಬಿಟ್ಟು ಒಂದು ಫೈಟಿಂಗ್ ಚಾಲು ಆಯ್ತದೆ. ಒಂದು ನೋಡೋದಂದಂಗೆ ಪೂರಾ ಪ್ಲ್ಯಾನ್ ಮಾಡಿ ಅವರೊಂದು ಸ್ಟ್ರಾಂಗ್ ಟೀಮ್ ರೆಡಿ ಮಾಡಿದ್ರು ಮನೆ SP ಸಾಹೇಬರು. ಅದಕ್ಕೆ ನಾವು ಸ್ವಲ್ಪ ಸ್ಟಾರ್ಟಿಂಗ್ದಾಗ ಅದು ತಲೆಯಾಗ ಹಾಕೊಳ್ಳಿಲ್ಲ. ಯಾರು ಏನು ಬಂದು ನಡಿ ಸೋಲ್ಸ ಬಂದಾಗ ನಾವು ಲೆಕ್ಕ ಹಾಕಿದೆವು. ಮುಂದಿನ 2 ಟೂರ್ನಮೆಂಟ್ ಒಂದು ಹುಮನಾಬಾದಲ್ಲಾಯಿತು, ಒಂದು ಬೀದರಲ್ಲಾಯಿತು. ಪೊಲೀಸ್ ಇಲಾಖೆ ನಮಗೆ ಮಂಡಳಿಲ್ಲ, ಲಾಠಿ ಚಾರ್ಜ್ ಸ್ಟ್ರಾಂಗ್ ಆಯಿತು. ಹೀಗಾಗಿ ನಾವೇನಪ್ಪ ಅಂದ್ರೆ 2 ಮ್ಯಾಚ್ ಸೋತೀವಿ. ಸೋತ ನಂತರ ಮೊನ್ನೆ ಡಿಸೆಂಬರ್ ಮತ್ತೆ ನಾವು ಪ್ಲ್ಯಾನ್ ಮಾಡೋದು ತಯಾರಿ. ಯಾಕೆ ಹಿಂಗಲ್ಲ ಅಂದ್ರೆ ಎಲ್ಲಿ ಹಿಡ್ಕೊತಿದ್ದೆವು ಪ್ಲ್ಯಾನ್. ಅದಕ್ಕೆ ನಾವು ಅಮರೇಶ್ವರ ಮಹಾರಾಜ್ಗೆ ಜೈ ಅದೊಂದು ಪ್ಲ್ಯಾನ್ ಸ್ಲೋಗನ್ ಇಟ್ಕೊಂಡು ಅವರಾದ್ಮೇಲೆ ಒಂದು ನಾವು ರೆವೆನ್ಯೂ ಲೀಗ್ ಮ್ಯಾಚ್ ಮಾಡಿದೀವಿ. ಇಡೀ ಜಿಲ್ಲೆ ರೆವೆನ್ಯೂ ಮಾಡಿಕೊಂಡು ಇಡೀ ರೆವೆನ್ಯೂದಾಗ ನಾವು ಭೀ ಆಯ್ಕೆ ಮಾಡಿದೆವು ಒಳ್ಳೆ ಪ್ಲೇಯರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಮತ್ತೆ ಟಕ್ಕರ್ ತೊಗೊಂಡು ಸಾಹೇಬ್ರಗೌಡ SP ಸಾಹೇಬ್ರಗೌಡ ತೊಗೊಂಡಾಗ ಮತ್ತೆ ಮಾಡಲಿಲ್ಲ ಅವರು. ಮತ್ತೆ ಯಾಕಂದ್ರೆ ಅವ್ರು ಪೂರ ತಲೆ ಕಡಿಸ್ಕೊಂಡಿರು ನಾವು. ಅದಕ್ಕಾಗಿ ನಮಗೊಂದು ಪ್ಲ್ಯಾನ್ ಐತಿ, ಮುಂಬರೋ ದಿನಗಳಲ್ಲಿ ಈ ಮತ್ತೆ ರೆವೆನ್ಯೂ ಡೇ ಮಾಡಿ ಸಾಹೇಬ್ರು ಇದ್ರಪ್ಪ ಅಂದ್ರೆ SP ಸಾಹೇಬ್ರು ಈ ಸಾರಿ ಸೋಲ್ಸಮೇತ ಪ್ಲ್ಯಾನ್ ಮಾಡಿದ್ದು. ಬಟ್ ಆ ಸಾಹೇಬ್ರದು ಇದು ಏನು ಒಂದು ಸಿಸ್ಟಮ್ ಇದೆ ನಮ್ಮದು ಕರ್ನಾಟಕ ಜನ ಸರ್ಕಾರದ ಒಂದು ವರ್ಗಾವಣೆಗಳು ಅವು ಬಂದು ಒಂದು ಸ್ವಲ್ಪ ನಮಗೆ ಇನ್ನೊಂದು ಸ್ವಲ್ಪ ಸಮಯ ಕೊಡಬೇಕಾಗಿತ್ತು ಅಂತ ಅಷ್ಟೇ ಬೇಜಾರ. ವರ್ಗಾವಣೆ ಅದಾವ ಹೋಗ್ತಾರ, ಹೋಗಲಿ ಚಿಂತೆ ಇಲ್ಲ. ಬಟ್ ಇನ್ನೂ ಒಂದು 6 ಮಂತ್ ಟೈಮ್ ಕೊಟ್ಟಿದ್ರೆ ಅದರಲ್ಲಿ
ಮೊನ್ನೆ ಎಸ್ ಪಿ ಸಾಹೇಬ್ರಿಗೆ ನಾವು ಕ್ರಿಕೆಟ್ ಸೋಲ್ಸಂತ ಪ್ಲ್ಯಾನ್ ಮಾಡಿದ್ದೀವಿ, ಬಟ್ ಅದು ಕೈ ಗೂಡಲಿಲ್ಲ. ಮತ್ತು ಇನ್ನೊಂದು ನಾವೀಗ ಈ ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ಮೊನ್ನೆ DC ಸಾಹೇಬ್ರು ಮೇಡಮ್ ಅವ್ರ ಬರೋದಾಗ ಹೇಳ್ಬೇಕಂದ್ರೆ ನಾವು ಅವರು ಒಂದು ದೇವತೆ ಇದ್ದಾನೆ ಸರ್. ಯಾಕಂದ್ರೆ ನಾವು DC ಸಾಹೇಬ್ರ ಮನಿನೇ ನೋಡಿದ್ವಿ ನಾವು 10 ವರ್ಷದಾಗ 15 ವರ್ಷ ನೌಕರಿ ಆಯ್ತು ನಮ್ಮ 2010 ಬ್ಯಾಚ್. 15 ವರ್ಷದಾಗ ಬಾಗಿಲು ಬಂದು ನಿಂತಿರೋದು ಅತ್ತೆ ಓಡ್ ಹೋಗ್ತಿದ್ದವು. ಇನ್ನು ಆಫೀಸ್ಗೆ ಹೋಗಲ್ಲ ಮನೆಗೆ ಆಮಾಗ ಹೋಗ್ತಾನೆ. ಆಫೀಸ್ಗೆ ಹೋಗಲ್ಲ ಮನುಷ್ಯರು ನಾವು, ಮನೆಗೆ ಹೋಗಿದ್ರೆ ದೂರಿನ ಮಾತು, ಬಾಗಿಲು ಬಲ್ಲಿ ನಿಂತು ಹೋಗೋ ಜನ ನಾವು. ಆದರೆ ಮನೆ ಕರ್ಕೊಂಡು ಹೊರ ಒಂದು ಕ್ರಿಕೆಟ್ ಮ್ಯಾಚ್ ಇರೋದು ಸಾಹೇಬ್ರ ಮನ್ಯಾಗ. ಬರೇ ಅದು ಕ್ರಿಕೆಟ್ ಇರಲಿ ಏನೇ ಕಾರ್ಯಕ್ರಮ ಇರಲಿ ಸಾಹೇಬ್ರ ಗೊತ್ತು. ಅಲ್ಲಿ ಹೋದ್ಮೇಲೆ ಯಾವ ರೀತಿ ಇರ್ತೈತೆ ಮಾತು ವ್ಯವಸ್ಥೆ. అలాగే ನಮಗೆ ಅನಿಸಿತ್ತು ಆಲ್ವೇಗಳು ಅನ್ಕೋತೀವಿ ನಾವು. ಇದು ನಮಗೊಂದು ಸುವರ್ಣ ಯುಗ ಅದ. ಇದು ಸುವರ್ಣ ಯುಗ ಬಿಲ್ಕುಲ್ ಏನು ಭೀ ಮಾಡಿ ನಡೀತಾರೆ ಸದ್ಯ ಟೈಮ್ದಾಗ ಅಂದಂಗಾಗಿತ್ತು. ಅದು ಸಾಹೇಬ್ರ ಮನೆಗೆ ಹೋದವು, ಒಳ್ಳೆ ಊಟ, ನಾವು ಏನು ಉಂಡಿವೋ ಬಿಟ್ಟಿವೋ ಗೊತ್ತಿಲ್ಲ. ಆ ಶೇಂಗಾ ಬೀಜ ಕುದಿಸ್ರೆ ನಾವು ಕಥೆ ತಿನ್ನಲ್ಲ, ಭಾಳ ವಿರಳ ವಿಶೇಷ ತಿನ್ನೋದು. ಏನೋ ಹಂಗೆ ಇದ್ದಾಗ ಬ್ಯಾಳಾಗ ಹಿಂಡಿ ಮಳೆ ಹಾಕ ಒಂದೆರಡು ತಿಂತೀವಿ. ಸ್ಪೆಷಲ್ ರತಾಳಕಾಯಿ ಅಂತೀವ್ರ, ರತಾಳಕಾಯಿ, ಮೆಂಕಿತೇನಿ, ಇದು ಎಲ್ಲ ಏನೇನೆಲ್ಲ ಊಟ ಬಡಿಸ್ತೀವಿ. ಒಂದೊಂದ್ಸರಿ ಕಡಿಮೆ ಮಂದಿ ಇದ್ದಾಗ ಮನೆ ಮೇಡಮ್ ಜಿಯವರು ನಮಗೆ ರೈಸ್ ಮಾಡಿ ಕೊಟ್ಟದು ಉಂಟದ ಅಲ್ಲಿ. ಯಾಕಪ್ಪ ಅಂದ್ರೆ ಲಾಸ್ಟ್ ಟೈಮ್ ಒಂದು ಇದ್ರೊಳಗೆ ಮೇಡಮ್ ಇವ್ರು ಮನೆಗೆ ಮಾಡಿದ್ರು, ಕಡಿಮೆ ಜನ ಅದಾವು, ರೈಸ್ ಮಾಡಿ ಅಲ್ಲೇ ಕೊಟ್ಟರು ಪಲಾವ್. ನಾವೆಲ್ಲರೂ ಉಂಡು ಬಂದವು ಆ ಟೈಮ್ದಾಗ. ಬಟ್ ಇಂಥ ಒಂದು ಅವಕಾಶ ಸಿಕ್ತು ನಮಗೆ. ಯಾಕಂದ್ರೆ ಮನೆ ಜಿಲ್ಲಾಧಿಕಾರಿ ಇಂಥ ದೊಡ್ಡ ಗುಣದ ವ್ಯಕ್ತಿತ್ವ, ಒಂದು ದೊಡ್ಡ ವ್ಯಕ್ತಿತ್ವ ಅದಪ್ಪ ಅಂದ್ರೆ ಅದಕ್ಕೆ ಹಿಂದ್ಗಡೆ ಮೇಡಮ್ ಜಿಯವರು ಅದಾರ ಅಂದಾಗಂತ ಒಂದು. ಅದಕ್ಕಾಗಿ ಈ ಒಂದು ವೇದಿಕೆಯಲ್ಲಿ ಇನ್ನೂ ಸಾಕಷ್ಟು ಜನ ಮಾತಾಡೋರದಾರ. ಅದಕ್ಕೆ ಸಾಹೇಬ್ರಿ ರೆವೆನ್ಯೂ ಡೇ ತಕ್ಕಿದ್ರೆ ನಾವೊಂದು ಹಾಡು ಬರೆದು ಅವ್ರ ಹೆಸರು ಒಂದು ಮಾಡೋ ಪ್ಲ್ಯಾನ್ ಮಾಡಿದ್ದೇವೆ ನಾವು. ದೊಡ್ಡ ಗುಣದ ಸಾಹುಕಾರ ತಾಯಿ ಅಂತ ಮಮಕಾರ ಅಂತೇಳಿ ಒಂದು ದೊಡ್ಡ ಗುಣದ ಸಾಹುಕಾರ ತಾಯಿ ಅಂತ ಮಮಕಾರ. ದೊಡ್ಡ ಗುಣದ ಸಾಹುಕಾರ ತಾಯಿ ಅಂತ ಮಮಕಾರ. ಪ್ರೀತಿಯಲ್ಲಿ ನಗುನಲಿತಾರು ಜಿಲ್ಲಾಧಿಕಾರಿ ರೆಡ್ಡಿಗಾರು. ಪ್ರೀತಿಯಲ್ಲಿ ನಗುನಲಿತಾರು ಜಿಲ್ಲಾಧಿಕಾರಿ ರೆಡ್ಡಿಗಾರು ಅಂತೇಳಿ ಒಂದು ಸಾಂಗ್ ಮಾಡಿದ್ದು. ಈ ಕಡೆಗೆಲ್ಲ ಟೈಮ್ ಸಿಗಲಿಲ್ಲ, ಬೇಗ ಟ್ರಾನ್ಸ್ಫರ್ ಆಯಿತು. ಸೊ ಇಂಥ ಒಂದು ವ್ಯಕ್ತಿತ್ವ, ನಾವು ಏನೋ ಬರೀ ಏನೋ ಮಾಡಾಮಿ ಅಂತಕ್ಕಂಥ ನಮ್ಮದು ನಾವು ಪರಿವರ್ತನೆ ಆಗ್ತಕ್ಕಂಥ ವ್ಯಕ್ತಿತ್ವ ಇತ್ತು. ಹೀಗಾಗಿ ಪ್ರತಿ ಮೀಟಿಂಗ್ ನಡೀತಪ್ಪ ಅಂದ್ರೆ ನಮಗೆ ಪ್ರತಿಯೊಂದು ಒಂದು ಟೀಚರ್ ಹೇಳ್ದಂಗೆ, ತಂದೆ ಸಮಾನ ಟೀಚರ್ ಹೇಳ್ದಂಗೆ ಯಾವುದೇ ಮೀಟಿಂಗ್ ಅವರು ಸ್ಪಷ್ಟತೆ ತಿಳ್ಕೊಂಡ್ರೆ ಮೊದಲು ಬೇಲೋಗಳು ಇವತ್ತಿನ ಈ ಸಭೆಯಲ್ಲಿ ಫಸ್ಟ್ ಏನು ಮಾಡಬೇಕು, ಫಾರ್ಮರ್ 6, 7, 8, 8A ಕಂಪ್ಲೀಟ್ ಮಾಡಬೇಕು. ಅಂದ್ರೆ ಪ್ರತಿಯೊಂದು ಹ್ಯಾಂಗೆ ಹೇಳ್ತಾರೆ, 1ನೇ ತರಗತಿದ ಮಗುವಿಗೆ ಹೇಳ್ದಂಗೆ ಅದು ತಿಳಿತಿನತ್ರ ಮಾತ್ರ ಒಬ್ರಿಗೆ ಕೇಳಿ ಹೇಳ್ತಿರು. ಇಡೀ ಜಿಲ್ಲೆಯಲ್ಲಿ ಹೇಳೋಬ್ಬರು ಇದು ನಾ ಹೇಳಿದ್ದು ಓದಿರ್ತ ಮೀಟಿಂಗ್ನಲ್ಲಿ ಈ ಸಬ್ಜೆಕ್ಟ್ ಯಾರಿಗೆ ಕೇಳಿದಾಗ ಯಾರಾದ್ರೂ ಒಬ್ರು ಹೇಳ್ಬೇಕು, ಪಾಲಿಕೆ ಅವರ ಬಸವಕಣ್ಣ ಹುಮ್ಮನಬಾಗ. ನಾವು ಯಾರಾದರೂ ಒಂದು ಸಾಮಾನ್ಯ ವ್ಯಕ್ತಿಯನ್ನು ಕೂತಾವ ನಾವು ಈ ಮೀಟಿಂಗ್ ಬರೆದಾಗ ಅದು ಸ್ಪಷ್ಟವಾಗಿ ನಾವು ಸಾಹೇಬ್ರಿಗೆ ರಿಪೀಟ್ ಹೇಳಿದಾಗೆ ಸಭೆ ಕಂಪ್ಲೀಟ್. ಅಂದ್ರೆ ಅವ್ರು ಏನು ಮುಟ್ಟಿಸ್ಬೇಕಾದ್ರೆ ಮುಟ್ತಾನೆ ಅದು. ಅಕಸ್ಮಾತ್ ನಾವು ಯಾರೇ ಒಬ್ಬ ಮೇಲೆ ಎಡುವುದ ಅದು ಇನ್ನೊಂದು ರಿಪೀಟ್ ಕೇಳತ್ತಿದ್ದು ಮೀಟಿಂಗ್. ಅಂದ್ರೆ ಅಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಸಿ ಆ ಕೆಲಸ ಸೆಕ್ಷನ್ ಮಾಡಿ. ಯಾಕೆ ಇವತ್ತಿನ ದಿವಸ ನಾವು ಇಡೀ ಜಿಲ್ಲೆಯಲ್ಲಿ ಒಂದು 15-20 ಸಾವಿರ ಏನು ನಮ್ಮ RRT ಮೋಜಣಿ ಪೆಂಡೆನ್ಸಿ ಇದ್ದು ಇವತ್ತು 5 ಸಾವಿರ ಬಂದ್ಬಿಟ್ಟದು. ಅದು ಸಾಮಾನ್ಯ ಮಾತಲ್ಲ, ಅವೆಲ್ಲ ಒಂದು 10 ವರ್ಷ ಪೆಂಡೆನ್ಸಿ ಹೋಗು, 10 ವರ್ಷ ಆಗಲ್ಲ ಒಂದು 2 ವರ್ಷ ಮುಗಿದವು, ಅದಕ್ಕೆ ಅಲ್ಲಿ ಬರೋದು ಪೆಂಡೆನ್ಸಿ. ಸೊ ಇಂಥ ಒಂದು ಮನೆ ಜಿಲ್ಲಾಧಿಕಾರಿಗಳ ಜೊತೆಗೆ ನಾವು ಕೆಲಸ ಮಾಡಿದ್ದು ಭಾಳ ಒಂದು ಸುವರ್ಣಯುಗ. ಇದು ಮರೆಯಲಾರದಂಥ ಒಂದು ಚಿರಸ್ಮರಣೀಯ ಒಂದು ಸಂದರ್ಭ ಸನ್ನಿವೇಶ ಅಂತಕ್ಕಂಥದ್ದು ಹೇಳುತ್ತಾ, ಈಗಾಗಲೇ ಮಾನ್ಯ SP ಸಾಹೇಬ್ರು ಬರೋದಾಗಿ ನಾವು ಸಾಕಷ್ಟು ಹೇಳಬೇಕಾಗಿತ್ತು, ಸಮಯ ಆಗ್ಯದ. ಅದಾದ ನಂತರದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ಮಾನ್ಯ ಮೇಡಮ್ ಇವರು ಕೂಡ ಈಗ ಶರ್ಮಾ ಮೇಡಮ್ ಇವರು ಬಂದಿದ್ದಾರೆ. ಅವ್ರಿಗೆ ಕೂಡ ಇಡೀ ನಮ್ಮ ಎಲ್ಲ ಸಂಘದ ಪರವಾಗಿ ಆಲ್ ಸ್ಟಾಫ್ ಪರವಾಗಿ ಜೋರ ಚಪ್ಪಾಳೆ ಮೇಡಮ್ ಅವ್ರಿಗೆ ಕೂಡ ವೆಲ್ಕಮ್ ಮಾಡ್ತೀವಿ. ಮುಂದೆ ಮೇಡಮ್ ಇವರು ಕೂಡ ನಮ್ಮೆಲ್ಲರಿಗೂ ಇದೇ ರೀತಿ ತೊಗೊಂಡು ಹೋಗ್ತಾರೆ ಅಂತೇಳಿ ನಾವು ಈಗಾಗಲೇ ಮೇಡಮ್ ಇವರು ರಾಯಚೂರಲ್ಲಿ ಮಾಡಿದಾಗ ಎಲ್ಲ ಕೇಳಿದ್ವಿ. ಒಳ್ಳೆ ಮೇಡಮ್ ಅವರಪ್ಪ, ನೀವು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಹೇಳಿದ್ದಾರೆ. ಸೊ ಅದಕ್ಕೆ ಮೇಡಮ್ ಅವರಿಗೆ ಕೂಡ ಈ ವೇದಿಕೆಯಲ್ಲಿ ಅಭಿನಂದನೆ ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಮೊನ್ನೆ SP ಸಾಹೇಬರು ಕೂಡ ಬಂದಿದ್ದಾರೆ. ನೀವು SP ಸಾಹೇಬರು ಸರ್ ಹೋದ್ಮ್ಯಾಗ ಅವ್ರ ಗ್ರೌಂಡ್ ನಮಗಾಗೆ ಇರ್ತಿತ್ತು. ನಾವು SP ಗ್ರೌಂಡಿಗೆ ಹೋಗೋದು ಗ್ರೌಂಡ್ ನಮ್ಗೆ ಕೊಟ್ಬಿಡ್ತೀವಿ, ಸರ್ ನಾವು ಕ್ರಿಕೆಟ್ ಆಡ್ತೀವಿ ಸಂಡೇದರೆ ತಗೋರೋ ಆಡ್ಕೋರೋರ ನೀವು ಅಂತೇಳಿ. ಮತ್ತು ಅಲ್ಲಿ ಹೋದವರು ಸರ್ಬತ್ ಲಿಂಬು ಸರ್ಬತ್ ಸರ್ ಕಳಿಸ್ರಿ, ಅದು ಲಿಂಬು ಸರ್ಬತ್ತ ಮುಂಜಾನೆ ಟಿಫಿನ್ ಎಲ್ಲ ನಮ್ಗೆ ಕೊಟ್ಟೋದು ಒಂದು ರೀತಿ ನೋಡಿದ್ರೆ ನಮಗೆ ಹ್ಯಾಂಗೆ ಅನಿಸಿತ್ತು. ಇದು ನೌಕರಿ ನಾವು ನಿಜಕ್ಕೂ ಸರ್ ಈಗ ಏನು ಬದುಕೋದು ಒಂದು 4 ದಿನ ಆಯುಷ್ಯ ಹೆಚ್ಚಾಗ್ಯದ ಅಂತ ನಮಗೆ ಸ್ಪಷ್ಟವಾಗಿ ಕಾಣಿಸ್ಕೊತು.
ನಿದ್ದೆ ಆಗ್ತಿಲ್ಲ ಸರ್, ಇಲ್ಲಾಕೆ ಬಂದೆ ಮಗನೇ ಅನ್ನೋ ಪರಿಸ್ಥಿತಿ. ಕ್ರಿಕೆಟ್ ಯಾಕೆ ಆಡಕತ್ತಿದೆ ಎಂಬುದು ಯಾಕೆ ಆಡಲ್ಲ ಎಂಬ ಪರಿಸ್ಥಿತಿ ಬಂದ್ಬಿಡ್ತು. ಹೀಗಾಗಿ ಈ ಒಂದು ವೇದಿಕೆಯಲ್ಲಿ ಸಾಕಷ್ಟು ಸಮಯ ಇದೆ. ಸೊ ನಮಗೆಲ್ಲ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರನ್ನ ವಂದಿಸುತ್ತಾ ಹಾಗೂ ವೇದಿಕೆ ಮಾಡಿದ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳಷ್ಟು ವಿಷಯಗಳನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ವೀರ್ಯ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀ ಬಬ್ರವಾನ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಇದೀಗ ತಾನೇ ಆಗಮಿಸಿರುವಂತಹ ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಶ್ರೀಯುತ ಪ್ರದೀಪ್ ಗುಂಟೆ ಸರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬಂದರೆ ಈಗ ಸಮಾರಂಭವನ್ನು ಉದ್ದೇಶಿಸಿ ಸಹಾಯಕ ಜೊತೆ ನಾನು this is my first posting. ನನ್ನ ಫಸ್ಟ್ ಪೋಸ್ಟಿಂಗ್. ಸರ್ ಇಸ್ ಮೈ ಫಸ್ಟ್ ಬಾಸ್ ಆ್ಯಂಡ್ ಫಸ್ಟ್ DC. ಆ್ಯಂಡ್ ಏನಾದರೂ ಲೈಫಲ್ಲಿ ಫಸ್ಟ್ ಇಸ್ ಸ್ಪೆಷಲ್. ಸೊ ಐ ವಿಲ್ ಚೆರಿಶ್ ದಿಸ್ ಫಾರ್ ಮೈ ಲೈಫ್ ಟೈಮ್ ಫಾರ್ ಶೋರ್. ಆ್ಯಂಡ್ ನಾನು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನನಗೆ ಪೋಸ್ಟಿಂಗ್ ಸಿಕ್ಕಿದೆ. ನನಗೆ ಕನ್ನಡ ಕೂಡ ಗೊತ್ತಿಲ್ಲ ಉಸ್ ಟೈಮ್. That time, and the work was also new, place was also new. That time sir was very considerate, very helpful, and like sir was hand holding at every step. Like just a small example, in recent election, Lok Sabha election counting day, morning 6 o'clock sir put a message, do not forget to bring the strong room keys. So ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲರೂ ಹೇಳ್ತಾರೆ. ಸೊ ದ್ಯಾಟ್ ಈಸ್ ದಿ ಮೈನ್ಯೂಟ್ ಎಕ್ಸ್ಪೀರಿಯನ್ಸ್ ವೇರ್ ವಿ ಮೇಕ್ ಮಿಸ್ಟೇಕ್ಸ್. ಅದರ್ವೈಸ್ ಸರ್ ಹ್ಯಾಸ್ ಬೀನ್ ಆಲ್ವೇಸ್ ಸಪೋರ್ಟಿವ್. ಸರ್ ಸೇಸ್ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ಸೊಲ್ಯೂಷನ್, ಆ್ಯಂಡ್ ಲೈಕ್ ಫಾರ್ ಎನಿಥಿಂಗ್ ವಿ ಆಲ್ವೇಸ್ ಗೋ ಟು ಹಿಮ್. ನಾನು ಸರ್ಗೆ ಫಾರ್ ದ ನೆಕ್ಸ್ಟ್ ಪೋಸ್ಟಿಂಗ್ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್, ಆ್ಯಂಡ್ I hope I also get an opportunity to work under him in my next posting sometime. And I welcome our new DC ma'am also to the district. Bidar is a very nice place, and sooner than later you will fall in love with the place. Thank you. ಇವತ್ತು ಗೋವಿಂದ ರೆಡ್ಡಿ ಸರು ಬೀಳ್ಕೊಡುಗೆ ಸಮಾರಂಭ. ಸರು 2.5 ವರ್ಷ 5 ತಿಂಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಈಗ ಗದಗ ಜಿಲ್ಲೆಗೆ ವರ್ಗಾವಣೆಗೊಂಡಿದ್ದಾರೆ. ಅದಕ್ಕಾಗಿ ಸರ್ಗೆ ನಾನು ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಹೃತ್ಪೂರ್ವಕ ಶುಭಾಶಯಗಳನ್ನು ಹೇಳುತ್ತೇನೆ. ಜೊತೆಗೆ ಚನ್ನಬಸವಣ್ಣ ಸರ್ ಕೂಡ ಈಗ ಡೆಪ್ಯೂಟಿ ಡೈರೆಕ್ಟರ್ KP ಅಂತ ವರ್ಗಾವಣೆಗೊಂಡಿದ್ದಾರೆ. ಅವರಿಗೂ ಕೂಡ ಶುಭಾಶಯಗಳನ್ನು ಹೇಳಕ್ಕೆ ಬಯಸುತ್ತೇನೆ. ಮತ್ತು ನೂತನವಾಗಿ ಬಂದಿರೋ DC ಮೇಡಮ್ ಶಿಲ್ಪಾ ಶರ್ಮಾ ಮೇಡಮ್ಗೆ ಕೂಡ ನಾನು ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಹೃತ್ಪೂರ್ವಕ ಶುಭಾಶಯಗಳನ್ನು ಮತ್ತು ಬೆಸ್ಟ್ ವಿಶೇಷಗಳಕ್ಕೆ ತಿಳಿಸುತ್ತೇನೆ. ಸರು ಜೊತೆ ಸುಮಾರು 6 ತಿಂಗಳ ಕಾಲ ನಾನು ಕೆಲಸ ಮಾಡಿದ್ದೇನೆ. ಸರ್ ನೇಚರ್ ಇದು ತುಂಬ ನಾನು ಹೇಳೋಕ್ಕೆ ಬಯಸುತ್ತೇನೆಂದರೆ, ಈ ಸರ್ ನಂದು 3rd or 4th DC ಇರಬೇಕು ಈಗ ನನ್ನ ಕಾರ್ಯಕಾಲದಲ್ಲಿ. he is the best DC I had experience with. ಯಾಕಂದರೆ ಸರ್ ತುಂಬ ಸಪೋರ್ಟಿವ್ ಆಗಿರ್ತಾರೆ ಮತ್ತು ಪ್ರಾಬ್ಲಮ್ಸ್ಗಳನ್ನು ಮತ್ತು ಸಮಸ್ಯೆಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡಿ ತುಂಬ ಹೆಲ್ಪ್ ಆಗೋ ಥರ ಸಲಹೆಗಳು ಕೊಡ್ತಾರೆ. ಯಾಕಂದರೆ ಸರ್ಗೆ ಇರೋ ಎಕ್ಸ್ಪೀರಿಯನ್ಸು ನಮ್ಗಿಂತ ಒಂದು 10 ಪಟ್ಟು ಜಾಸ್ತಿ ಇರಬೇಕು. ಯಾಕಂದರೆ ಅಷ್ಟು ಕಾಲ ಅವರು ಫೀಲ್ಡ್ ಲೆವೆಲಲ್ಲಿ ಕೆಲಸ ಮಾಡಿ ತುಂಬ ಒಂದು ದೊಡ್ಡ ಮಟ್ಟದ ಎಕ್ಸ್ಪೀರಿಯನ್ಸ್ ಅವರು ಗೇನ್ ಮಾಡಿದ್ದಾರೆ. ಸೊ ಅದು ಸರ್ ಎಕ್ಸ್ಪೀರಿಯನ್ಸ್ ಸ್ವತಃ ಹತ್ರನೇ ಇಟ್ಕೊಳ್ಳಲ್ಲ, ಅವರು ನಮ್ಮ ಥರ ಇನ್ನು ಜೂನಿಯರ್ ಆಫೀಸರ್ಸ್ಗೆ ಶೇರ್ ಮಾಡಿ ತುಂಬ ಹೆಲ್ಪ್ನೂ ಮಾಡ್ತಾರೆ. ಮತ್ತು ಸರ್ ಈಗ ಅವರ ಧರ್ಮಪತ್ನಿಯವರೇ ಹಾಗೂ ಹೊಸದಾಗಿ ಬಂದಿರುವಂತಹ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರೇ ಮತ್ತು ಜಿಲ್ಲಾ ಪಂಚಾಯತ್ CEO ಅವರೇ ಹಾಗೂ ನನ್ನ ಕಿರಿಯ ಸಹೋದರರಾದಂತಹ ಶ್ರೀ ಪ್ರದೀಪ್ ಅವರೇ ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಇಲಾಖೆಯ ಸಹೋದ್ಯೋಗಿ ಮಿತ್ರರೇ, ಇಷ್ಟುವರೆಗೆ ಬೊಬ್ಬರನ್ನು ಭಾಳ ಹೇಳ್ಬಿಟ್ಟಿದ್ದಾರೆ.
ಬಟ್ ಅವನು ಹೇಳಿಲ್ಲ, ಸೀಕ್ರೆಟ್ ಹೇಳ್ಬಿಡ್ತೀನಿ. Incoming voice call from Papuraj Meter. ಟೀಮ್ ಸಪೋರ್ಟ್ ಮಾಡಿಬಿಟ್ಟು Incoming voice call from Papuraj Meter. ಆಮೇಲೆ ಕೇಳಿ ಅವನಿಗೆ ಏನಂದ್ರೆ ಬಗ್ಗೆ ಮಾತಾಡಬೇಕಾದ್ರೆ ಸುಮಾರು ಒಂದು ದಿವಸ ಮೇಲ್ಪಟ್ಟು ಕೂಡ ಸಾಲಲ್ಲ. ಹೀಗಾಗಿ ಕುರ್ಕುಂಟದಿಂದ ಚಿಂಚೋಳಿಗೆ ಅಲ್ಲಿ ಕೋಲ ಅಲ್ಲಿ ಲಿಫ್ಟ್ ಆಗ್ತಾಯಿತ್ತು. ಅಲ್ಲಿ ಸಾರ್ವಜನಿಕ ಸಮಸ್ಯೆ ಕೂಡ ಆಗಿತ್ತು. ಅದು ಕೋಲ ರಸ್ತೆ ಬದಿಗೆ ಅದರ ಧೂಳಾಗಿರ್ಬೋದು, ಅಲ್ಲಿ ಹಲವಾರು ಸಮಸ್ಯೆ ಹಲವಾರುದಿಂದ ಸಾಕಷ್ಟು ಸ್ಟ್ರೈಕ್ ಕೂಡ ಮಾಡಿದ್ದಾರೆ ಸಾರ್ವಜನಿಕರೆಲ್ಲ. ಆ ಒಂದು ಸಂದರ್ಭದಲ್ಲಿ ಇನ್ಚಾರ್ಜ್ AC ಆದಾಗ CRPC 133 ಪಬ್ಲಿಕ್ ನ್ಯೂಸೆನ್ಸ್ಗಳಲ್ಲಿ ನಾನು ಸಡನ್ನಾಗಿ ಅಲ್ಲಿ ಹಲವಾರು ಹಿಂದಿನ AC ನಮ್ಮ DK ರವಿ ಸರ್ ಇದ್ದರು, ಜೋಸ್ನಾ ಮೇಡಮ್ AC ಅವರು ಕೂಡ ಎಲ್ಲ ಸಭೆ ಸಮಾರಂಭ ಮಾಡಿ ನಾನು ಕೂಡ ಇನ್ಚಾರ್ಜ್ AC ಆದಾಗ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಐತಿ ಅದು ಬಸವರಾಜ್ ಐತಿ. ನಮ್ಮ ಟೈಮ್ನಲ್ಲಿ ಆದ್ರೆ ಇದು ಅನುಭವ ಮಂಟಪ ಚಾಲು ಆಗಲಿ, ಇದಾಗಲಿಲ್ಲ ಅಂದ್ರೆ ಇಲ್ಲೇ 3 ವರ್ಷ ಆಯ್ತು. ರೊಕ್ಕ ಕೊಟ್ಟು 200 ಕೋಟಿ ನಮ್ಮ ಹೆಸರು ಐತಿ. ನಮ್ಮ ಟೈಮ್ನಲ್ಲಿ ಆದ್ರೆ ಚಾಲು ಆಗ್ಬೇಕು ಅಂತೇಳಿ ಮೀಟಿಂಗಲ್ಲಿ ಹೇಳ್ತಿದ್ರು ಅವರು. ಸೊ ನಾವು ಬಂದಾಗ ಭಾಳಷ್ಟು ಟಫ್ ಸಿಚುವೇಶನ್ ಇದ್ದಾಗ ಕೋರ್ಟ್ನಲ್ಲಿ ಇಷ್ಟೇ ಇತ್ತು, ಇವ್ರು ಅಲ್ಲೇ ಬೇಕಂತ ಹೇಳೋರು, ಅವ್ರು ಅಲ್ಲಿ ಬಿಡ್ಲಾರ್ದಂಗೆ ಇದ್ದರು. ಆ ಜಾಗ ಚೇಂಜ್ ಮಾಡ್ಬೇಕಾದ್ರೆ ಭಾಳಷ್ಟು ಬ್ಯಾಕ್ ಡೋರ್ ನೆಗೋಷಿಯೇಷನ್ ಮಾಡ್ಬೇಕಾಯ್ತು. ಭಾಳಷ್ಟು ಜನರಿಗೆ ಕನ್ವಿನ್ಸ್ ಮಾಡಿ ಸ್ಟೇಕ್ ಹೋಲ್ಡರ್ಸ್ಗೆ ಮೇಲಿದ್ದವರು ಕೆಳಗಿದ್ದವರು ಭಾಳಷ್ಟು ಏನಂತಾರೆ ಸ್ಪಿರಿಚುವಲಿ, ಸೈಕಲಾಜಿಕಲಿ, ಪಾಲಿಟಿಕಲಿ ಭಾಳಷ್ಟು ಎಂಗೇಜ್ಮೆಂಟ್ಸು ಡೈಲಾಗ್ಸ್ ಮಾಡಿ ಕನ್ವಿನ್ಸ್ ಮಾಡಿ ಜಾಗ ಶಿಫ್ಟ್ ಮಾಡಿದ್ದಷ್ಟೇ ಅಲ್ಲ, ನಮ್ಮ ಲೆವೆಲ್ದಲ್ಲಿ ಅದಕ್ಕೆ ಲ್ಯಾಂಡ್ ಪರ್ಚೇಸ್ ಮಾಡಿದ್ವಿ. ಫಸ್ಟ್ 60 lakh per acre ಅಂತೇಳಿ ನಮ್ಮವ್ರು ಆಫರ್ ಮಾಡಿಟ್ಟಿದ್ರು. ಬಟ್ ನಮ್ಮ ಇತಿಮಿತಿಯಲ್ಲಿ ಎಷ್ಟು 27 lakhs per acreಗೆ ಕನ್ವಿನ್ಸ್ ಮಾಡಿ 35 acres ಒಂದೇ ತಿಂಗಳಲ್ಲಿ ಪರ್ಚೇಸ್ ಮಾಡಿದ್ವಿ. ದೆನ್ ಟೆಂಡರು ಫ್ಲೋಟ್ ಮಾಡಿದ್ವಿ. ಸೊ ಟೆಂಡರ್ ಫ್ಲೋಟ್ ಮಾಡಿದ್ರೆ ಅದು ನಮ್ಮ ಅಭಿವೃದ್ಧಿ ಪ್ರಾಧಿಕಾರದ ಸೇಮ್ ಅಧ್ಯಕ್ಷರು ಇರ್ತಾರೆ. ಯಾಕಂದರೆ ಕ್ರೆಡಿಟ್ ನಂದು ಒಬ್ಬಂದೆಲ್ಲ ಭಾಳಷ್ಟು ಮಂದಿ ಇದರಲ್ಲಿ ಕ್ರೆಡಿಟ್ ಇದೆ, ಆ ಕಾರಣಕ್ಕೆ ಹೇಳ್ತೀನಿ. ಸೊ ಅದು ನಂದು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಟೆಂಡರ್ ಅಪ್ರೂವಲ್ ತೊಗೊಂಡು ನಾವು ವರ್ಕ್ ಆರ್ಡರ್ ಕೊಡಬೇಕಾಯ್ತು. ಸೊ ನಾವು 3 ಹೋದಾಗ ಬೊಮ್ಮೆ ಸಾಹೇಬ್ ಭಾಳ ಬ್ಯುಸಿ ಇದ್ದರು. ನೋಡಿದ ಕರೆದ್ರೆ ಏನಂತೇಳಿ ಹಿಂಗೆ ಮೀಟಿಂಗ್ ಆಗಬೇಕು ಅಂತಂದೆ. ಹೌದಾ, ಯಾವ ಸ್ಟೇಜಿಗೆ ಬಂದಿರ್ತಾನೆ, ಬರೀ ಒಂದು ಮೀಟಿಂಗ್ ಆದರೆ ವರ್ಕ್ ಆರ್ಡರ್ ಕೊಡ್ತೀವಿ ಅಂತಂದೆ. ಆಯಿತು, ನಾಳೆ ಒಂದು 4 ಗಂಟೆಗೆ ಇಟ್ಬಿಡ್ರಿ ಅಂದರು ಅವರು. ಸೊ ಹಾಗೆ ಹೇಳಿದ್ದೆ, ವರ್ಷಕಟ್ಟೆ ಒಂದು ಭಾರಿ ಟಫೆಸ್ಟ್ ಇದೆ. ಅದು ಸುತ್ತ ಮುಸ್ಲಿಂ ಕಮ್ಯುನಿಟಿ ಅದಾರೆ. ನಾವು ನೆಗೋಷಿಯೇಷನ್ ಮಾಡಿ ಮಾತಾಡಿವಿ, ರೇಟ್ ಎಲ್ಲ ಫಿಕ್ಸ್ ಮಾಡಿವಿ. ಅದಕ್ಕೊಂದು ಮಿನಿಮಮ್ 20 ಕೋಟಿ ಬೇಕು. ಆ್ಯಕ್ಚುಲಿ ಜಾಸ್ತಿನೇ ಬೇಕಾಯ್ತು, 20 ಕೋಟಿ ಬೇಕಂದೆ. ಪಾವರ್ಟಿ ಸಿಟ್ಟುವಂಥವ್ರಿಗೆ ಮೊದಲೇ 500 ಕೋಟಿ ಪ್ರಾಜೆಕ್ಟ್ ಮಾಡಿದ್ರಿ ನೀವು, ಇಲ್ಲಿ ಇಷ್ಟು ರೊಕ್ಕ ಕೇಳತ್ತಿ, ನಾ ಎಲ್ಲಿಂದ ಕೊಡಲಿ, ಯಾರನ್ನ ಒಟ್ಟ ಬರೆಯಕ್ಕೆ ಹೋಗ್ಬೇಡ, ನಾಳೆ ಅದನ್ನ ಹೇಳಕ್ಕೆ ಹೋಗ್ಬೇಡ ಅಂದ್ರು ಅವರು. ಆಯಿತು ಅಂತೇಳಿ ಸೊ ನೆಕ್ಸ್ಟ್ ಡೇ ಮೀಟಿಂಗ್ ಆಯಿತು. 5 ನಿಮಿಷದಲ್ಲಿ ಮುಗಿಸಿದ್ರು ಅವರು. ಇಲ್ಲ, ಇದಕ್ಕೆ ಅಪ್ರೂವ್ ಕೊಟ್ಟು ಬಿಡ್ತೀನಿ, ಟೆಂಡರ್ ಆಗಿದೆ, ಆ ವರ್ಷಕಟ್ಟೆಗೆ ಅವರು ಎಷ್ಟು ರೊಕ್ಕ ಕೇಳಾರ ಅಷ್ಟು ಅಪ್ರೂವ್ ಕೊಟ್ಟು ಬಿಡ್ತೀವಿ, ಮೀಟಿಂಗ್ ಮುಗಿಸ್ಬಿಟ್ರು ಅವರು. ಆಮೇಲೆ ಕರೆದು ಹೇಳಿದ್ರು, ಈ ಪ್ರೊಸೀಡಿಂಗ್ನ ಈಗ ಸದ್ಯ ಸೈ ಮಾಡಿ ಹೋಗ್ತೀನಿ, ಟೈಪ್ ಮಾಡ್ಕೊಂಡು ಬಂದರು ಅವರು. ಅಲ್ಲೇ CM ಆಫೀಸ್ನಲ್ಲಿ ಟೈಪ್ ಮಾಡಿದ್ವಿ. ಪೆನ್ ತೊಗೊಂಡು ಹೇಳಿದ್ರು ಅವರು. ನನ್ನ ಜೀವನದ ಅತ್ಯಂತ ಸಂತೋಷದ ಕ್ಷಣ ಇದು. ನಾನು ಇದನ್ನು ಈ ಪ್ರೊಸೀಡಿಂಗ್ಸನ್ನ ಅತ್ಯಂತ ಸಂತೋಷದಿಂದ ಸೈ ಮಾಡುತ್ತೀನಿ, ನಾ ಯಾವುದೂ ಇಷ್ಟು ಸಂತೋಷದಿಂದ ಸೈ ಮಾಡಿಲ್ಲ ಅಂತಂದರು. ಸೊ ಅವ್ರ ಫೀಲಿಂಗು, ಪೆನ್ ಹಿಡಿದದ್ದು, ವಿ ಕ್ಯಾನ್ ಫೀಲ್ ದ ಏನಂತ ಆ ಎಮೋಷನ್ಸ್ನ ಎದುರಿದ್ದವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಿತ್ತು. ಅಂದರೆ ಆ ಅನುಭವ ಸ್ಟಾರ್ಟ್ ಆಗ್ಬೇಕನ್ನೋದು ಇನ್ನೊಂದು ಪಂಗಡ ನಮ್ಮ ನಡೆ ಅನುಭವ ಮಂಟಪದ ಕಡೆ ಅಂದರೆ ಅದೊಂದು ಮೂಮೆಂಟ್ ಸಡನ್ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ನಾವು ಆ ಮೂಮೆಂಟ್ ಟೇಕ್ ಆಫ್ ಆಗಿದ್ದ ಮೊದಲೇ ಅನುಭವ ಮಂಟಪದ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಅನುಭವ ಮಂಟಪದ ಕೆಲಸ ನನಗೆ ನಾನು ಒಬ್ಬಂದೇ ಶ್ರೇಷ್ಠಿಲ್ಲ, ಅದಕ್ಕೆ ಭಾಳಷ್ಟು ಜನ ಸ್ಟೇಕ್ ಹೋಲ್ಡರ್ಸ್ದು ಮತ್ತು ಸಪೋರ್ಟು ತುಂಬ ಚೆನ್ನಾಗಿ ಬಂತು. ಇನ್ನು ಎರಡನೇದಾಗಿ ಪರ್ಷಕಟ್ಟೆ. ಸೊ ಪರ್ಷಕಟ್ಟೆಗೆ ನಾವು ಫಸ್ಟ್ ಗಾಡಿ ಹೋಗ್ಬೇಕಾದ್ರೆ ಒಂದು ಗಾಡಿ ಹೋದರೆ ಎದುರುಗಡೆ ಗಾಡಿ ಬರ್ತಿರ್ಲಿಲ್ಲ. ಇಟ್ ವಾಸ್ ವೆರಿ ವೆರಿ ಟಫ್. ಬಟ್ ಪರ್ಷಕಟ್ಟೆದಲ್ಲಿ ನೆಗೋಷಿಯೇಷನ್ಗೆ ನನ್ನ ಶಿವಕುಮಾರ್ ಅಂತೇಳಿ ಕಮಿಷನರು, ನಮ್ಮ ಆಗಿನ ಇದು MLA ಅವರು ವೈಫ್, ತಹಶೀಲ್ದಾರು, ದೆನ್ ಗಡ್ಡೆ ಆ್ಯಂಡ್ ರಮೇಶ್ ಕೋಲಾರ್, ಈ 4 ಮಂದಿ ಬಿಟ್ಟುಬಿಟ್ನೆ. ನೆಗೋಷಿಯೇಷನ್ ಮೇ ಬಿ 100 ಟೈಮ್ಸ್ ಕುಂತಿರ್ಬೇಕು ಮುಸ್ಲಿಂ ಕಮ್ಯುನಿಟಿ ಜೊತೆ. ಸೊ ಕುಂತು ಅವ್ರ ಜೊತೆ ನೆಗೋಷಿಯೇಷನ್ ಮಾಡಿ ನಾವು ಇಮಿಡಿಯೇಟ್ಲಿ ಪೇಮೆಂಟು ಮಾಡಿದ್ವಿ ಅವ್ರಿಗೆ, ಮತ್ತು ಅವ್ರಿಗೆ ಲೇಔಟ್ ಮಾಡಿ ಮನೆಗಳನ್ನು ಹಂಚಿದ್ವಿ. ಸೊ ಇಟ್ ವಾಸ್ ಸಚ್ ಎ ಸ್ಮೂತ್ ಪೋರ್ಷನ್. ಈಗ ನೀವು 4 ಕಡೆಯಿಂದ ನೀವು ಅದನ್ನು ಅಸೆಸ್ ಮಾಡ್ಬೋದು. ಸೊ ಹಿಂದೂ ಮುಸ್ಲಿಮ್ ಹಾರ್ಮೋನಿ ಅಥವಾ ಹಿಂದೂ ಮುಸ್ಲಿಮ್ನ ಸೌಹಾರ್ದತೆಗೆ ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಆ್ಯಕ್ಚುಲಿ ನಾವು ಅವರು ಕೋರ್ಟ್ನಲ್ಲಿ 60 ವರ್ಷದಿಂದ ಕೇಸ್ ನಡೀತಾ ಇತ್ತು. ಇದು ನಮ್ಮ ಜಾಗ ಅಂತ ಅವರು, ನಮ್ಮ ಜಾಗ ಅಂತೇಳಿ ನಾವು ಎಲ್ಲಿಗೆ ನೆಗೋಷಿಯೇಷನ್ಸ್ ಆದಪ್ಪ ಅಂತಂದ್ರೆ ಸೊ ಎಷ್ಟು ಸೌಹಾರ್ದತೆವಾಗಿ ಬಾರ್ತಂದ್ರೆ ನಮ್ಮದು ಅವ್ರ ನಡುವೆ ಅಗ್ರಿಮೆಂಟ್ ಆಯಿತು. ನಾವು ಒಂದಿಷ್ಟು ಬಿಟ್ಟು ಕೊಟ್ವಿ, ಅವರು ಒಂದಿಷ್ಟು ಬಿಟ್ಟು ಕೊಟ್ಟರು. ಅವ್ರು ತಮ್ಮ ಸ್ವಂತ ಮನೆಗಳನ್ನು ಅವರೇ ಹೊಡ್ಕೊಂಡು ಕಂಪೆನ್ಸೇಷನ್ ತೊಗೊಂಡ್ರು, ಊರಿಂದ ದೂರ ಹೋಗಿ ಸೆಟ್ಲ್ ಆಗಲಿಕ್ಕೆ ರೆಡಿ ಆದರು. ಅಷ್ಟು ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ 4-5 months ಅವ್ರು ನಮ್ಮನ್ನು ನಂಬಲಿಕ್ಕೇ
ಇಟ್ ವಾಸ್ ವೆರಿ ಟಫೆಸ್ಟ್. ನಂಬಲಿಕ್ಕೆ ಅವ್ರು ನಮ್ಮನ್ನು ನಂಬುವಂಗೆ ಮಾಡಿದ್ವಲ್ಲ, ದಟ್ ವಾಸ್ ಇಟ್ ಸೆಲ್ಫ್ ಎ ವೆರಿ ಗ್ರೇಟ್ ಅಚೀವ್ಮೆಂಟ್. ಆಮೇಲೆ ವರ್ಷಕಟ್ಟೆ ಆಗಬೇಕು ಅನ್ನೋದು ಭಾಳಷ್ಟು ಜನರ ಕನಸಿತ್ತು. ಯಾಕಂದರೆ ಬಸವಣ್ಣವರು ಪ್ರತಿದಿನ ತಮ್ಮ ಸರ್ಕಾರಿ ನೌಕರಿ ಕೆಲಸ ಮುಗಿಸಿದ ಮೇಲೆ ಕಟ್ಟಿ ಮೇಲೆ ಬಂದು ಕೂರ್ತಿದ್ರು. ಸೊ ಕಟ್ಟಿ ಮೇಲೆ ಬಂದ್ರೆ ಜನಸಾಮಾನ್ಯರು ಬಂದು ಅವ್ರಿಗೆ ಭೇಟಿ ಆಗ್ತಿದ್ರು. ದಟ್ ಈಸ್ ದ ಓನ್ಲಿ ಕುರು. ಬಸವಣ್ಣವ್ರದ್ದು ಏನಾರು ಅಲ್ಲಿ ಐತಿಪ್ಪ ಅಂತಂದ್ರೆ ಕೋಟೆಯಲ್ಲಿ ದರ್ಬಾರ್ ಇರ್ತಿತ್ತು, ಮತ್ತು ಆ ಪರುಷಕಟ್ಟೆ ಮೇಲೆ ಅವ್ರು ಬಂದು ಕೂತ್ಕೋತಿದ್ರು. ಹೀಗಾಗಿ ಪರುಷಕಟ್ಟೆ ಮೇಲೇ ಅದು ಪರುಷ ಅಂದರೆ ಇಟ್ ಈಸ್ ಎ ವೆರಿ ಪವರ್ಫುಲ್ ಪ್ಲೇಸ್. ಅವರು ಯೋಗಿಗಳಿದ್ರು, ಸ್ಪಿರಿಚುವಲ್ ಇದ್ದರು, ಈಗಾಗಲೇ ಅಲ್ಲಿ ವೈಬ್ರೇಷನ್ಸ್ ಅದಾವ. ದಟ್ ಈಸ್ ದ ಬೆಸ್ಟ್ ಪ್ಲೇಸ್. ಸೊ ಬಸವಣ್ಣಿರೋ ಕುರು ಪರುಷಕಟ್ಟೆ ಡೆವಲಪ್ ಆಗ್ಬೇಕಂತೇಳಿ ಬಸವ ಕಲ್ಯಾಣ ಊರವ್ರದ್ದು ಭಾಳಷ್ಟು ದಿನಗಳ ಕನಸಿತ್ತು. ಸೊ ಭಾಳಷ್ಟು ಜನ ಆಫೀಸರ್ಸ್ದ ಕೋಆಪರೇಷನು ಕೋಆರ್ಡಿನೇಷನ್ದಿಂದ ಆ ಕೆಲಸ ಅದು ನನಗೆ ತುಂಬ ತೃಪ್ತಿಯನ್ನು ಕೊಟ್ಟಿದೆ. ನಾವು ನಮ್ಮ ಹಂತದಲ್ಲಿ ಕೆಲಸಗಳನ್ನು ಮಾಡಿ ಬೇಗ ಮನೆಗಳನ್ನು ಕ್ಲೀನ್ ಮಾಡಿ ಚರಂಡಿ ಎಲ್ಲವನ್ನು ಶುದ್ಧ ಮಾಡಿದ್ವಿ. ಇನ್ನು ಥರ್ಡ್ ಬೀದರ್ ಉತ್ಸವ 6.6 crores 6,60,00,000 ಪಬ್ಲಿಕ್ ಕಾಂಟ್ರಿಬ್ಯೂಷನ್ದ ರೊಕ್ಕ ಬಂತು. ಸೊ ಎಷ್ಟು ಸ್ಟ್ಯಾಂಪೇಡ್ ಅಂದರೆ ಜನ ಮುಖಾಮುಖಿಯಾಗಿ ಬಿದ್ದು ಸಾಯುವಂಥ ಸಿಚುವೇಶನಿಂದ ತಪ್ಪಿಸ್ಕೊಂಡಿವಿ. ಸೆಕೆಂಡ್ ಡೇ ಇಟ್ ವಾಸ್ ವೆರಿ ವೆರಿ ಕ್ರೂಷಿಯಲ್, ವರ್ಸ್ಟ್ ಆ್ಯಂಡ್ ನೈಟ್ ಮೇರ್ ಡೇ. ಸೊ ಅದಾದಮೇಲೆ ಥರ್ಡ್ ಡೇಗೆ ಸ್ವಲ್ಪ ಸ್ಮೂತ್ ಆಯಿತು. ಸೊ ಬೀದರ್ ಉತ್ಸವ ಇಟ್ ವಾಸ್ ವೆರಿ ಬಿಗ್ ಆ್ಯಂಡ್ ಯೂಸ್ ಸಕ್ಸಸ್. 3 ದಿವಸ ಸೇರಿಸಿದ್ರೆ ಅರೌಂಡ್ 10 lakhದಷ್ಟು ಜನ ಬಂದೋದು. ಆಮೇಲೆ ಈ ಆರ್ಗನೈಸ್ಡ್ 30 events. ಆಮೇಲೆ ಒಂದು ತಿಂಗಳ ಮೊದಲಿಂದನೂ 30 ಇವೆಂಟ್ಸ್ನ ಸ್ಟಾರ್ಟಪ್ ಮಾಡಿಕೊಡೋದ್ರಿಂದ ಅದು ಮೊಮೆಂಟಮ್ ಬಿಲ್ಡಪ್ ಆಯಿತು. ಸೊ 6.6ನಲ್ಲಿ ಉಳಿದಿದ್ದು ರೊಕ್ಕದಿಂದ ಸೊ ನಾವು ಲೇಸರ್ ಶೋ ಮಾಡಿದ್ವಿ. ದಟ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಯಾಕಂದರೆ ಬಸವಣ್ಣವ್ರು ಇಲ್ಲಿ ಬಸವ ಕಲ್ಯಾಣದಲ್ಲಿ ಅದರಂತೇಳಿ ಬರ್ತಾರೆ, ಬಟ್ ಎಲ್ಲಾದರೆ ಏನು ಅನ್ನೋದು ಗೊತ್ತಿರಲಿಲ್ಲ. ಅದಕ್ಕೆ ನಾವು ಲೇಸರ್ ಶೋ ಮಾಡಿ ಅವ್ರ ಜೀವನ ಚರಿತ್ರೆ ಮತ್ತು ಅವ್ರದ್ದು ಕುರಿತ ಏನು ಲೈಫ್ ಇಷ್ಟಿದೆಯಲ್ಲ ಅದನ್ನು ನಾವು ಒಂದು ಹಾಫ್ ಆನ್ ಅವರ್ದಲ್ಲಿ ಪ್ರೊಜೆಕ್ಷನ್ ಮಾಡಲಿಕ್ಕೆ ಲೇಸರ್ ಶೋದಲ್ಲಿ ಗಡ್ಡೆಯವರು ತುಂಬ ಒಳ್ಳೆ ಲೀಡರ್ಶಿಪ್ ತೊಗೊಂಡ್ರು. ಗುದ್ದಾಡಿ ಲೇಸರ್ ಶೋನು ಸ್ಟಾರ್ಟ್ ಮಾಡಿದ್ವಿ. ದೆನ್ ಚಿಲ್ಡ್ರನ್ ಪಾರ್ಕ್ನಲ್ಲಿ ಮ್ಯೂಸಿಕಲ್ ಫೌಂಟೇನ್ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಆಲ್ಮಟ್ಟಿ ತುಂಗಭದ್ರದ ಪತನ ಅಷ್ಟೇ ನಮ್ಮದು ಮ್ಯೂಸಿಕಲ್ ಫೌಂಟೇನ್ ಇದೆ ಹುಡುಗರು ಬಂದು ನೋಡಲಿಕ್ಕೆ. ಸೊ ಮ್ಯೂಸಿಕಲ್ ಫೌಂಟೇನ್ ಆದಮೇಲೆ ಹುಡುಗರು ಸಂಖ್ಯೆ ಜಾಸ್ತಿ ಆಗಿದೆ. ಲೇಸರ್ ಶೋ ಆದಮೇಲೆ ಹುಡುಗರದು ಸಂಖ್ಯೆ ಜಾಸ್ತಿ ಆಯಿತು. ದೆನ್ 2 ವಿಷಯಗಳು ನನಗೆ SP ಸಾಹೇಬರಿಂದ ನಾನು ಲೀಡ್ ತೊಗೊಂಡಿದ್ದು. ನಾವು ಈ ಯಾವುದು ನಮ್ಮ ನಡೆ ಅನುಭವ ಮಂಟಪದ ಕಡೆ ನಡೆಯೋ ಆ ಲ್ಯಾಂಡ್ ಆರ್ಡರ್ ಸಿಚುವೇಷನ್ದಲ್ಲಿ ಕಿಶೋರ್ ಬಾಬು ಸಾಹೇಬರು ನಾವು ಫೋರ್ಟ್ಗೆ ಹೋದಿವಿ. ಕಾಲಿಡೋಕ್ಕೆ ಜಾಗಿಲ್ಲ, ಅಷ್ಟು ಕಸ ಇದು ಅದು ಸಿಕ್ಕಾಪಟ್ಟಿತ್ತು. ಅವರೇನೋ ಎಲ್ಲೋ ತಮ್ಮ ಫೇಸ್ಬುಕ್ನಲ್ಲಿ ಹಾಕ್ಕೊಂಡಿದ್ರು. ಒಂದಿಷ್ಟು ಜನ ಕಮೆಂಟ್ ಹಾಕಿದ್ರು, ಹೋಗಿ ನೋಡಿ ವಿಸಿಟ್ ಮಾಡಿ ಬಂದ್ರೆ ಏನಾಯ್ತು ಅದನ್ನು ಸ್ವಚ್ಛ ಮಾಡೋರು ಯಾರು ಅಂತ ಕೇಳಿದ್ರು ಅವ್ರಿಗೆ. ಈಗ ನಾವು ಸುಮ್ಮ ಹಾಕಿಬಿಟ್ನೆ, ಸುಮ್ಮ ಹಿಂಗೆ ಜನ ನನ್ಗೆ ಬೈದಾರ ಅಂತ ಹೇಳಿದ್ರು ಅವರು. ನಾವೇನು ಮಾಡಿದ್ವಿ, ನಾವು ಕಿಶೋರ್ ಬಾಬು ಮತ್ತು ಶಿಲ್ಪಾ ಮೇಡಮ್ ಅವರು ವಿ ಹ್ಯಾವ್ ಗಾನ್ ಅರೌಂಡ್ 20 times. ಪ್ರತಿ ಸಲ 2,000 ಜನನ ಸೇರಿಸ್ಕೊಂಡು ಒಂದೊಂದು ಏರಿಯಾ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಟು ಸೊ ನಾವು ಅದನ್ನು ಪೂರ್ತಿ ಕೋಟೆನೇ ಕ್ಲೀನಪ್ ಮಾಡಿದ್ವಿ. ಮತ್ತು ಅದ್ರ ಮೇಲೆ ವೆರಿ ಟಫೆಸ್ಟ್ ದಿಸ್ 110 feet ನ್ಯಾಷನಲ್ ಫ್ಲಾಗ್ನ ಹಾಸ್ಟ್ ಮಾಡಿದ್ವಿ. ಮತ್ತು ವಾಕಿಂಗ್ ಟ್ರ್ಯಾಕನ್ನು ಮಾಡಿದ್ವಿ. ಬಸವ ಕೆಲಸಗಳನ್ನು ಮಾಡಿದ್ದು ತೃಪ್ತಿ ಜಾಸ್ತಿ ಇರೋದಂದರೆ ಬಸವ ಕಲ್ಯಾಣ. ದೆನ್ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಮ್ಯಾನರಿಗೇಷನು ಕೆರೆಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟದ್ದು ಭಾಳಷ್ಟು ವರ್ಷಗಳ ಕೆಳಗಡೆನೆ ಅರೌಂಡ್ 60-70 ವಿಲೇಜ್ ಇದ್ದವ್ರ ಜೊತೆ ನಾವು ನೆಗೋಷಿಯೇಷನ್ ಮಾಡಿರಬೇಕು. ಅರೌಂಡ್ 700 acres ತನಕ ಲ್ಯಾಂಡ್ ರೇಟದ್ದು ಫಿಕ್ಸ್ ಮಾಡಿರಬೇಕು. 15 ವರ್ಷ ಆದರೂ ಅವ್ರಿಗೆ ಕಂಪನ್ಸೇಷನ್ ಸಿಕ್ಕಿರಲಿಲ್ಲ. ಅವ್ರಿಗೆ ಲ್ಯಾಂಡ್ ರೇಟನ್ನು ಫಿಕ್ಸ್ ಮಾಡಿ ಸೊ ಅವ್ರಿಗೆ ರೇಟನ್ನು ಕೊಟ್ಟು ಕೂಡಲೇ ಮ್ಯಾನರಿಗೇಷನ್ದವರು ಹೇಳಿ ಅದು ಸೆಂಟ್ರಲ್ ಗೌರ್ಮೆಂಟ್ದು AS ಇರೋದ್ರಿಂದ ಅದ್ರ ಪರ್ಮಿಷನ್ ಬರೋದು ನಮಗೆ ಬಾಕಿ ಇದೆ. ಇನ್ನು SP ಸಾಹೇಬರು ಒಂದು 20 ದಿವಸದಿಂದ ಸೊ ಅವರು ಪ್ರೈವೇಟ್ ವೆಹಿಕಲ್ದಲ್ಲಿ ಹೋದಾಗ ಸಿಕ್ಕಾಪಟ್ಟೆ ಎನ್ಕ್ರೋಚ್ಮೆಂಟ್ ಕಂಡು ಬಂತು ಅವ್ರಿಗೆ. ಇಲ್ಲ ಇದು ಎನ್ಕ್ರೋಚ್ಮೆಂಟ್ ಭಾಳ ಆಗಿದೆ, ಟ್ರಾಫಿಕ್ ಸಮಸ್ಯೆ ಭಾಳ ಆಗಿದೆ. ಸೊ ವರ್ಷಗುಪ್ತ ಆದಮೇಲೆ ಎಲ್ಲಿ ಎನ್ಕ್ರೋಚ್ಮೆಂಟ್ ರಿಮೂವಲ್ ಆಗಿಲ್ಲ ಅಂತೇಳಿ ಸ್ಟಾರ್ಟ್ ಮಾಡಿದರು. ಇಂಗ್ಲೀಷ್ ಬಂದೇ ಬರ್ತಿತ್ತು. ಹೌದಾ? ಎಟ್ಲೀಸ್ಟು ನೌಕರಿ ಮಾಡ್ಕೊತ ಸಂತೋಷದಿಂದ ಇದ್ದರೆ ಸೊ ಏನಾಗುತ್ತೆ, ಅಟ್ಲೀಸ್ಟ್ ಸ್ಟ್ರೆಸ್ ರಿಲೀಸ್ ಆಗ್ತಿತ್ತು. ಸೊ ಆ ಕಾರಣಕ್ಕಾಗಿ ಕ್ರಿಕೆಟ್ ಆಡಿದ್ವಿ. ನಾವು CO SP ಅವರು ಈ ಸ್ವೀಪ್ ಹೆಸರಲ್ಲೇ ನಾಮಕೆ ವಾಸ್ತೆ ಸ್ವೀಪ್, ಬಟ್ ಹೋಗಿ ಎಲ್ಲ ತಾಲೂಕುಗಳಿಗೆ ಕ್ರಿಕೆಟ್ ಆಡಿದ್ವಿ. ಮುಂಜಾನೆ ಜಾಥಾ ಮಾಡಿಸಿದ್ವಿ ಸರ್ಕಾರ ನೌಕರರು. ಯಾಕಂದರೆ ನಮ್ಮ ಎಂಪ್ಲಾಯೀಸ್ ಸ್ವಲ್ಪ ಸ್ಟ್ರೆಸ್ ರಿಲೀವ್ ಆಗಲಿ, ಆಯಾ ತಾಲೂಕಲ್ಲಿ ಅವ್ರವ್ರ ಅಧಿಕಾರಿಗಳ ನಡುವೆ ಒಳ್ಳೆಯ ಕೋಆರ್ಡಿನೇಷನ್ ಆಗಲಿ ಅನ್ನುವ ಸದುದ್ದೇಶದಿಂದ. ಸೊ ಬೀದರ್ದು ಅತ್ಯುತ್ತಮ ಮತ್ತು ಮರೆಯಲಾರದ ನೆನಪುಗಳು ನನ್ನ ಜೊತೆ ಅದಾವೆ. ಸೊ ಇಲ್ಲಿ ಜನಪ್ರತಿನಿಧಿಗಳು, ಪ್ರೆಸ್ದವರು, ಅಧಿಕಾರಿಗಳು ಎಲ್ಲರೂ ನಮಗೆ ಅತ್ಯಂತ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ. ಸೊ ನಾವು ಯಾವುದೇ ರಿಕ್ವೆಸ್ಟ್ ಮಾಡಿದರೂ ಅವರು ಎಲ್ಲರೂ ಒಪ್ಕೊಂಡಿದ್ದಾರೆ. ಸೊ ಎಸ್ಪೆಷಲಿ ಬೀದರ್ದಿಂದ ಜಿಲ್ಲೆಯಲ್ಲಿ ಕೆಲಸ ಮಾಡೋಕ್ಕೆ ಭಾಗ್ಯ ಸಿಗೋದು, ಕೆಲಸ ಮಾಡೋದು ಒಂದು ದೊಡ್ಡ ಭಾಗ್ಯ. ಸೊ ಇಲ್ಲಿ ಜನ ಅಡ್ಮಿನಿಸ್ಟ್ರೇಷನ್ಗೆ ಭಾಳ ಸಪೋರ್ಟ್ ಮಾಡ್ತಾರೆ.
ಸೊ ನಮ್ಮದು ಇಂಟೆನ್ಷನ್ ಕರೆಕ್ಟ್ ಇತ್ತಂದ್ರೆ ಹೋಗ್ತಾರೆ. ಇವನು ಅನ್ವರ್ಮೆಂಟ್ ಆಫ್ ಜಾಗ ಶಿಫ್ಟ್ ಮಾಡ್ಬೇಕಂದ್ರೆ ನಮ್ದು ಇಂಟೆನ್ಷನ್ ಕರೆಕ್ಟ್ ಐತೆ ಅಂದ್ಕೊಂಡು ಎಲ್ಲರೂ ಒಪ್ಪಿದ್ರು. ಸೊ ನಾವು ಲ್ಯಾಂಡ್ ಎಕ್ವಿಷನ್ ರೇಟ್ ಫಿಕ್ಸ್ ಮಾಡಿದರೆ ಕಡಿಮೆ ಇದ್ದರೂ ಸಹ ಸೊ ಅವ್ರಿಗೆ 108 ಮಂದಿ ಕಡೆಯಿಂದ ಮಾತಾಡಿಸಿ ಬ್ಯಾಕ್ಡೋರ್ ನೆಗೋಷಿಯೇಷನ್ ಮಾಡಿ ಕನ್ವಿನ್ಸ್ ಮಾಡಿದ್ವಿ. ನಮ್ಮ ಇಂಟೆನ್ಷನ್ ಕರೆಕ್ಟ್ ಇತ್ತಂದ್ರೆ ಅವರು ಒಪ್ಪಿದರು. ಇವನು ಬೀದರ್ ಉತ್ಸವಕ್ಕೆ 6.6 ಕೋರ್ಸ್ ಡೊನೇಷನ್ ಬಂತು. ಯಾಕಂದ್ರೆ ನಮ್ಮ ಇಂಟೆನ್ಷನ್ ಕರೆಕ್ಟ್ ಐತಿ, ಮಿಸ್ಯೂಸ್ ಆಗಲ್ಲ, ಕರೆಕ್ಟ್ ಯೂಸ್ ಆಗ್ತಿತ್ತು ಅನ್ನೋದು ಜನ ನಮ್ಮ ಮೇಲೆ ಇಟ್ಟ ನಂಬಿಕೆ. ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗೋದ್ರಲ್ಲಿ ನಾವು ಅಡ್ಮಿನಿಸ್ಟ್ರೇಷನ್ನು ಯಶಸ್ವಿಯಾಗಿವಿ ಅನ್ನೋದು ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಿತ್ತು. ಇನ್ನು ವಿಶೇಷವಾಗಿ 2 ಎಲೆಕ್ಷನನ್ನು ಅತ್ಯಂತ ಸುಸೂತ್ರವಾಗಿ ಮಾಡಿದ್ವಿ. ಅದಕ್ಕೆಲ್ಲ ಅಧಿಕಾರಿಗಳದು ಸಹಾಯ ಸಹಕಾರ ಮತ್ತು ಕೋಆಪರೇಷನ್. ಸೊ ಯಾವುದೋ ತೊಂದರೆಗಳು ಇರಲಾರ್ದಂಗೆ ಮಾಡ್ಬೇಕಾತಂದ್ರೂ ಅಧಿಕಾರಿಗಳು ಹೇಳಿಕೊಳ್ಳಿ ರೆಸ್ಪಾಂಡ್ ಮಾಡ್ಬೇಕಾಗ್ತೈತಿ. ರೆಸ್ಪಾಂಡ್ ಟೈಮ್ನು ಭಾಳ ತುಂಬ ಚೆನ್ನಾಗಿ ಮಾಡಿದ್ರಿ. ಸೊ ಇಲ್ಲಿ ಮಿನಿಸ್ಟರ್ಸು, MLAಸು, ಜನಪ್ರತಿನಿಧಿಗಳು, ಎಸ್ಪೆಷಲಿ ಪ್ರೆಸ್ ಎಲ್ಲರೂ ನನ್ನ ಜೊತೆ ತುಂಬ ಸಹಾಯ ಸಹಕಾರವನ್ನು ಮಾಡಿದ್ರಿ. ಸೊ ಬೀದರ್ ನನ್ನ ಜೀವನದಲ್ಲಿ ಅತ್ಯಂತ ನೆನಪಿನ ದಿನಗಳು ಇರ್ತಾವೆ. ಇನ್ನು ವಿಶೇಷವಾಗಿ ಶಿಲ್ಪಾ ಮೇಡಮ್ ಅವರು ನಾವು ಕೂಡಿ ಕೆಲಸ ಮಾಡಿವಿ. ಸೊ ನಾ EDC ರಾಯಚೂರು ಇದ್ದೆ, ಮೇಡಮ್ ಅವರು AC ರಾಯಚೂರು ಇದ್ದರು. ಸೊ ಮೇಡಮ್ ಹ್ಯಾಸ್ ವೆರಿ ಗುಡ್ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಆ್ಯಂಡ್ ಟ್ಯಾಲೆಂಟ್. ಸೊ ನಮಗಿಂತ ಉತ್ತಮವಾಗಿಯೂ ಅವರು ಆಡಳಿತವನ್ನು ನೀಡ್ತಾರೆ. ಸೊ ನನಗೆ ತಾವು ಯಾವ ರೀತಿ ಸಹಾಯ ಸಹಕಾರವನ್ನು ನೀಡಿದ್ರಿ ಅದೇ ರೀತಿ ಮೇಡಮ್ ಅವ್ರಿಗೂ ಸಹಾಯ ಸಹಕಾರವನ್ನು ನೀಡಬೇಕು. ಬೀದರ್ದಲ್ಲಿ ಟ್ರೆಡಿಷ್ನಲಿ ಸೊ ಅಧಿಕಾರಿಗಳಿಗೆ ತುಂಬ ಸಹಾಯ ಸಹಕಾರ ಮಾಡ್ತಾರೆ. ಇಲ್ಲಿ DC CO SP ಇದನ್ನ ಹೇಳ್ಯಾರಂತಂದ್ರೆ ಜನರ ತಲೆಗೆ ಏನಿದೆ, ಇಲ್ಲ ಅವರು ಒಳ್ಳೆಯದನ್ನೇ ಹೇಳ್ತಾರೆ, ಕರೆಕ್ಟೇ ಹೇಳ್ತಾರೆ, ಅದನ್ನು ನಾವು ಫಾಲೋ ಮಾಡ್ಬೇಕು ಅನ್ನೋದು ಜನರ ತಲೆಗೆ. ಈಗ ನಾವು ಫುಟ್ಪಾತ್ ರೋಡ್ ಎನ್ಕ್ರೋಚ್ಮೆಂಟ್ ಹೋದಾಗ ಜನ ಇಲ್ಲ ನೀವು ಕರೆಕ್ಟ್ ಮಾಡತ್ತೀರಿ ಅಂತ ಹೇಳ್ಬಿಟ್ರು. ಆಟೋಮೆಟಿಕ್ಲಿ ಸಪೋರ್ಟು ಪಬ್ಲಿಕ್ ಸಪೋರ್ಟ್ ಸಿಕ್ತು. ಸೊ ನಮ್ಮ ಇಂಟೆನ್ಷನ್ ಕರೆಕ್ಟ್ ಇತ್ತು ಮತ್ತು ನಾವು ಕರೆಕ್ಟಾಗಿ ಜನರ ಮುಂದೆ ಪ್ರೆಸೆಂಟೇಷನ್ ಮಾಡಿದರೆ ಅವ್ರು ನಮಗೆ ಭಾಳಷ್ಟು ಸಪೋರ್ಟ್ ಮಾಡ್ತಾರೆ. ಆಮೇಲೆ ಬೀದರ್ದಲ್ಲಿ ಯಾರ್ಯಾರು ಕೆಲಸಗಳನ್ನು ಮಾಡಿ ಹೋಗ್ಯಾರೆ ಎಲ್ಲರೂ ಇಲ್ಲೇ ನೆನಪುಗಳನ್ನು ಮತ್ತು ಇಲ್ಲಿ ಜನರ ಸಹಾಯ ಸಹಕಾರವನ್ನು ತೊಗೊಂಡೇ ಹೋಗ್ಯಾರ. ಸೊ ಇಟ್ ಈಸ್ ಎ ವೆರಿ ಗುಡ್ ಡಿಸ್ಟ್ರಿಕ್ಟ್ ಮೇಡಮ್. ಯು ವಿಲ್ ಆಲ್ಸೋ ಎಂಜಾಯ್ ವೆರಿ ಗುಡ್ ಟೆನ್ಯೂರ್. ಆಮೇಲೆ ಇಲ್ಲಿ ಆಫೀಸರ್ಸ್ ಮೊದಲು 10 years ಬಿಫೋರ್ ಇಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕು ಲೆವೆಲ್ ಖಾಲಿ ಇರ್ತಿದ್ದವು. ಬಟ್ ಈಗ ಅಂಥ ಪರಿಸ್ಥಿತಿ ಇಲ್ಲ. ಆಲ್ ಪೋಸ್ಟ್ ಆರ್ ಫಿಲ್ಡ್ ಆ್ಯಂಡ್ ಆಲ್ಸೋ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಆ್ಯಕ್ಟಿವ್ ಆಫೀಸರ್ಸ್ ಅದಾರ. ಸೊ ದಿಸ್ ಈಸ್ ಎ ವೆರಿ ಗುಡ್ ಟ್ರೆಂಡ್. ಇತ್ತೀಚಿನ ದಿನಗಳಲ್ಲಿ ಬೀದರ್ದಲ್ಲಿ ಯಾವ ಪೋಸ್ಟ್ ಖಾಲಿ ಉಳಿತಿಲ್ಲ. ಅದನ್ನು ನಾವು ಗದಗದಲ್ಲಿ ನೋಡಿದ್ದು ಭಾಳಷ್ಟು ಪೋಸ್ಟ್ ಖಾಲಿ ಅದಾವೆ. ಅದು ಹುಬ್ಳಿ ಧಾರವಾಡ ಸಮಿತಿ ಇದ್ದರು. ಸೊ ಹೀಗಾಗಿ ಎಲ್ಲ ಪ್ಯಾರಾಮೀಟರ್ದಲ್ಲಿ ಈಗ ಬೀದರ್ ಆಲ್ಮೋಸ್ಟ್ ಮುಂದಕ್ಕೆ ಹೋಗ್ತಾ ಇದೆ. ಸೊ ಎಜುಕೇಷನ್ದಲ್ಲಿ ಚೆನ್ನಾಗಿದೆ. ಸೊ ಆರ್ಥಿಕತೆಯಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಸೊ ಈ ಡೆವಲಪ್ಮೆಂಟಿಗೆ ಸೊ ನಮ್ಮ ಅಧಿಕಾರಿಗಳದು ಯಾವ ರೀತಿ ಸಹಾಯ ಸಹಕಾರ ಇರ್ತೈತಿ. ಸೊ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ಪಬ್ಲಿಕ್ ರೆಸ್ಪಾನ್ಸ್. ಸೊ ಮೇಡಮ್ ಅವರು ಸಹ ತಾವು ಸಹಾಯ ಸಹಕಾರವನ್ನು ನೀಡ್ತೀರಿ ಅಂತೇಳಿ ಆಶಿಸುತ್ತಾ, ಸೊ ನಾವು ಬೀದರ್ದಲ್ಲಿ ತುಂಬ ಒಳ್ಳೆಯ ದಿನಗಳನ್ನು ಸಹ ಕಳೆದೀವಿ. ಈಗ ADC ಅವರು ಹೇಳಿದರು, ನಾವು ಇದ್ದಾಗ ನೋಡಲಾರ್ದ ಜಾಗ ಅವರು ತೋರಿಸಿದ್ರು ಅಂತೇಳಿ. ಸೊ ಸುತ್ತಮುತ್ತ ಒಳ್ಳೊಳ್ಳೆ ಪ್ಲೇಸ್ಗಳದಾವೆ, ಟೂರಿಸ್ಟ್ ಪ್ಲೇಸಸ್ ಅದಾವೆ. ಸಂಡೇ ಸ್ಯಾಟರ್ಡೇ ಖಾಲಿ ಇರೋ ಬದಲು ಸೊ ನಾವು ನೌಕರಿ ಭಾಳ ತಲೆ ಮೇಲೆ ಒಂದು 10 ಕ್ವಿಂಟಲ್ ಚೀಲ ಹೊತ್ಕೊಂಡು ಅಡ್ಡಾಡಬಾರ್ದು. ಯಾವಾಗಲೂ ಟೆನ್ಷನು ಪ್ರೆಷರ್ದಲ್ಲಿ, ಹೌದಾ? ಸ್ಯಾಟರ್ಡೆ ಸಂಡೇ ಅದನ್ನು ವಜ್ಜೆ ಕೆಳಗಿಳಿಸಿ ಫ್ರೀಯಾಗಿ ಅಡ್ಡಾಡಂಗೆ ಎಂಜಾಯ್ ಮಾಡಂಗಿರ್ಬೇಕು. ಸೊ ವರ್ಕನ್ನು ನಾವು ಎಂಜಾಯ್ ಮಾಡ್ಕೊತ ಮಾಡೋದ್ರೊಳಗೆ ನಮ್ಮದು ಮತ್ತು ನಿಮ್ಮದೆಲ್ಲ ಶ್ರೇಯಸ್ಸು ಇರ್ತೈತಿ. ಸೊ ನನಗೆಲ್ಲ ತಾವು ಇಷ್ಟೊತ್ತನ ಕೂತ್ಕೊಂಡು ಸೊ ಸೆಂಡ್ ಆಫ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಆಸೀನರಾಗಿರ್ತಕ್ಕಂಥ ಮಾನ್ಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಜಿಲ್ಲೆ ಹಿಂದಿನ ಪೊಲೀಸ್ ವರಿಷ್ಠಾಧಿಕಾರಿಗಳೇ, AC ಬೀದರ್ಗಳೇ, AC ಬಸಪ್ಪಣ್ಣನವರೇ, ಗೋವಿಂದ ರೆಡ್ಡಿ ಸಾಹೇಬ್ರ ಧರ್ಮಪತ್ನಿಯವರೇ, ಮತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳೇ, ಹಿರಿಯರೇ, ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಗೋವಿಂದ ರೆಡ್ಡಿ ಸಾಹೇಬ್ರೆ, ನೀವೆಲ್ರಿಗೂ ಗೊತ್ತಿರ್ದಂಗೆ ನಾನು ಹಿಂದಿನ ರಾಯಚೂರಿನಲ್ಲಿ AC ಇದ್ದಾಗ ಸಾಹೇಬರು ADC ಇದ್ದರು. ಸೊ ನೀವೆಲ್ಲರೂ ತಮ್ಮ ಕಾರ್ಯವೈಖರಿ ಬಗ್ಗೆ ಏನೇನು ಮಾತಾಡಿದಿರಿ, ಐ ಕುಡ್ ರಿಲೇಟ್ ಟು ದ್ಯಾಟ್. ಅವರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಹೆಚ್ಚಿದೆ. ಅವರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಯಾರು ಮ್ಯಾಚ್ ಮಾಡೋದು ಕಷ್ಟನೇ.
ಆವಾಗ ರಾಯಚೂರಿನಲ್ಲಿ ಇದ್ದಾಗ ಕೂಡ ಅವರು ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಈಗ ಕೂಡ ಜಿಲ್ಲೆಯಲ್ಲಿ ಹೊಸದಾಗಿ ಬಂದಾಗ ಕೂಡ ಅವರು ನನಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ, ಹೇಳ್ತಿದ್ದಾರೆ ಹೆಂಗಿದೆ, ಹೆಂಗೆ ನಡೆಸಬೇಕು ಅಂತ. ಅದಕ್ಕೆ ನಾನು ಅವರಿಗೆ ಧನ್ಯವಾದ ವ್ಯಕ್ತಪಡಿಸುತ್ತೇನೆ. ಮತ್ತು ನಾನು ಈಗ ಏನು ಹೆಚ್ಚಾಗಿ ಮಾತಾಡಲ್ಲ. ನೀವೆಲ್ಲರೂ ಹೆಂಗೆ ಕೆಲಸ ಮಾಡ್ತಿದ್ದೀರಿ, ಈ ಮುಂದೆ ಕೂಡ ನಾವೆಲ್ಲರೂ ನಾನು CEO, SP ಅವರು, ಎಲ್ಲ ಅಧಿಕಾರಿಗಳು, ಸಾರ್ವಜನಿಕರು ಕೈ ಜೋಡಿಸಿ ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ಕೆಲಸ ಮಾಡ್ತಾ ಮುಂದೆ ಹೋಗೋಣ ಅಂತ ಹೇಳಿ ನಾನು ನುಡಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದ. ಕಾರ್ಯಕ್ರಮ ಅಸ್ತವ್ಯಸ್ತ ಆಗುತ್ತೆ. ಮಾನ್ಯ ದಯವಿಟ್ಟು ಸರ್ಕಾರ ಆದಮೇಲೆ ನಾವೆಲ್ಲರೂ ಕೆಳಗಡೆ ಹೋಗಬೇಕು. ಒಬ್ಬೊಬ್ಬರಾಗಿ ಮಾತಾಡಬೇಕು. ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಡೆದಿಲ್ಲ. ತಾವು ಈ ರೀತಿ ನಿಂತ್ರೆ ಅಲ್ಲಿ ಎದುರುಗಡೆ ಇದ್ದವ್ರಿಗೂ ಕೂಡ ಏನು ಕಾಣಲ್ಲ, ತಮಗೂ ಕೂಡ ಇದು ಸರಿ ಅನ್ಸಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ಒಬ್ಬೊಬ್ಬರಾಗಿ ಬಂದು ದಯವಿಟ್ಟು ಮೇಡಮ್ ದಯವಿಟ್ಟು ಸಹಕರಿಸಿ. ಒಬ್ಬೊಬ್ಬರು ಬರೋದು ಸರಿಯಲ್ಲ. ಒಮ್ಮೆ ಇದ್ದು ದಯವಿಟ್ಟು ಗಡಿಬಿಡಿ ಬೇಡ. ತಮ್ಮೆಲ್ಲರನ್ನು ನಾನು ಪ್ರೀತಿಪೂರ್ವಕವಾಗಿ ಕೊಡ್ತಾ ಇದ್ದೀನಿ. ಒಬ್ಬೊಬ್ಬರಾಗಿ ಬಂದು ಸರ್ಕಾರವನ್ನು ನಿರ್ವಹಿಸಿಕೊಡ್ಬೇಕು. ಮಾನ್ಯ ನಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ನಿರ್ದೇಶಕರಾಗಿರುವಂತಹ ಸುರೇಶ್ ಕುಮಾರ್ ಅವರು ಕೂಡ ಇಲ್ಲಿ ಕವನವನ್ನು ಓದ್ತಾರೆ. ಎಲ್ಲ